ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರು ವಾಕ್ಯ ಮುಕ್ತಿ ಮೂಲ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ, ಈ ಕೈವಲ್ಯ ಪದ್ಧತಿ ಬಳಗ ನೀತಿ ಕ್ರಿಯಾಚರ್ಯ ಸ್ಥಳದ ಇವತ್ತಿನ ಆಧಾರದ ವಿಷಯ 7ನೆಯ ಪದವನ್ನು ನಾವು ನೋಡೋಣ. ಭಾಳಷ್ಟು ಅದ್ಭುತವಾದಂಥ ವಿಚಾರಗಳನ್ನು ಅವ್ರು ಹೇಳಿದರು. ಹಿಂದಿನ ವಿಚಾರದಲ್ಲಿ ಕೂಡ 6ನೆಯ ಒಂದು ನುಡಿ ಪದದಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಅವರು ಹೇಳಿದರು. ತಡೆಯುವುದಾಗದು ತನಗೆ ಅಗಣಿತ ವಿಷಯದೊಡೆಡೆ ಆಡುವ ಅತಿ ಚಪಲತೆಯ ಚಿತ್ತವನು ಅನ್ನುವಂಥದ್ದನ್ನು ಅವರು ಹೇಳಿದರು. ಹೇಳಿ ಕೊನೆಗೆ ಅಂಥ ಒಂದು ಹರಿದಾಡ್ತಾ ಇರುವಂಥ ಈ ಚಿತ್ತವನ್ನು ನಿಲ್ಲಿಸ್ಲಿಕ್ಕೆ ಬರ್ತದೆ ಯಾರಿಂದ? ಪರಮಾತ್ಮನನ್ನು ಒಲಿಸಿದ್ದೇ ಆದ್ರೆ ಅವನ ಮನಸ್ಸು ಸಹಜವಾಗಿ ನಿಲ್ಲುತ್ತದ ಅಂತ ನಮ್ಗೆ ಆ ವಿಚಾರಗಳನ್ನು ಹೇಳಿದರು. ಮನಸ್ಸು ಒಂದು ಕಡೆ ನಿಲ್ಲಂಗಿಲ್ಲ ಅಂತ ಬಿಡುವಂಥದ್ದಲ್ಲ, ಅದು ಹೆಂಗೆ ಹೋಗ್ತದೆ ಅದ್ರ ಪ್ರಕಾರ ಅದು ಹಿಂದೆ ಹೋಗುವಂಥದ್ದಲ್ಲ. ಸ್ವಲ್ಪ ತಿಳ್ಕೊಂಡು ನೀನು ಮಹಾತ್ಮರು ಹೇಳ್ತಾರೆ ಅದನ್ನು ಸ್ವಲ್ಪ ನಿಗ್ರಹ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಅದು ಯಾವ ರೀತಿ ನಿಗ್ರಹ, ಎಲ್ಲಿ ನಿಗ್ರಹ ಅಂತಂದ್ರೆ ಪರಮಾತ್ಮನ ಸ್ಮರಣೆ ಮಾಡೋದರಿಂದ, ಪರಮಾತ್ಮನ ಒಲುಮೆ ಇರುವುದರಿಂದ ಆ ಮನಸ್ಸು ನಿಗ್ರಹ ಆಗ್ತದೆ. ಈ ರೀತಿಯಾಗಿ ನಾವು ಆ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ ಬರ್ತದ ಅಂತ ಹೇಳಿದರೆ, ಯಾಕಂದರೆ ಮನಸ್ಸು ನಿಲ್ಲಿಸಿದಾಗ ಇಂಥ ಆನಂದವನ್ನು ಪಡ್ಕೊಳಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಕ್ಷಮೆಯಿಂದ ಮುಕುತಿ ಸಾಧನ ಪೆರತುಂಟೆ ಅಂತ ಹೇಳಿದ್ದಾರೆ. ನೋಡಿ, ನಾವು ಮುಕ್ತಿ ಅಂದ್ರೆ ಇಂಥ ದೊಡ್ಡ ಆನಂದವನ್ನು ಪಡ್ಕೊಳ್ಬೇಕಾಗಿತ್ತಂದ್ರೆ ಭಾಳ ಬೇರೆ ಎಲ್ಲಿ ನೋಡ್ಬೇಕಾಗಿಲ್ಲ ನೋಡ್ರಪ್ಪ. ಎಲ್ಲಿ ನಮ್ಮ ಹಿಡಿಬೇಕು ಅಂದ್ರೆ ಈ ಮನಸ್ಸನ್ನು ಹಿಡಿಬೇಕಂತಾರೆ. ಈ ಮನಸ್ಸನ್ನು ಎಲ್ಲಿಗೆ ಹೋಗ್ಲಾರ್ದಂಗೆ ಒಂದು ಹತೋಟಿ ಇಟ್ಕೊಂಡು ಸದ್ಗುರು ವಾಕ್ಯವನ್ನು ಕೇಳಕ್ಕೆ ಹಚ್ಕೊಂಡು ಪ್ರತಿನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದ್ರಿಂದ ಏನಾಗ್ತದೆ, ಆ ಮನಸ್ಸು ಹತೋಟಿಗೆ ಬರ್ತದೆ. ಪರಮಾತ್ಮನನ್ನು ಒಲಿಸಿದ್ದೇ ಆದರೆ ಆ ಮನಸ್ಸು ಹತೋಟಿಗೆ ಬರ್ತದೆ, ಮನಸ್ಸು ಮಹಾದೇವ ಆಗ್ತದಪ್ಪ. ಹಿಂಗೆ ಮಾಡ್ಕೊಳ್ರಿ ಅಂತ ನಮ್ಗೆ ನಿಜಗುಂಡ್ರು ಹೇಳ್ತಾ ಇದ್ದಾರೆ. ಇನ್ನೂ ಒಂದು ವಿಚಾರ ಹೇಳ್ತಾರೆ, ನಾವು ಜಗತ್ತಿನೊಳಗೆ ಸಂಸಾರದೊಳಗೆ ಏನಾಗ್ತದೆ, ಎಲ್ಲವನ್ನು ಬಯಸ್ತೀವಿ, ಅದು ಬೇಕು ಇದು ಬೇಕು ಅಂತ ಭೋಗ ಭಾಗ್ಯಾದಿಗಳನ್ನು ಬಯಸ್ತೀವಿ. ಯಾವುದೇ ಒಂದು ನಮಗೆ ಪ್ರಾಪ್ತ ಆಗ್ಬೇಕಾದ್ರೆ ಪುಣ್ಯದ ಫಲನೇ ಬೇಕಾಗ್ತದೆ ನೋಡ್ರಿ. ಮಹಾತ್ಮರು ಹೇಳಕತ್ತಾರೆ ಈ ವಾಕ್ಯನ. ಇದು ನಾವು ಅವ್ರ ಬಾಯಿಂದನೇ ಕೇಳ್ಬೇಕು ನೋಡ್ರಿ. ಮಹಾತ್ಮರೇ ಹೇಳ್ತಾರೆ ಈ ವಾಕ್ಯಗಳನ್ನು, ಬೇರೆ ಎಲ್ಲೂ ಕೇಳಕ್ಕೆ ಸಾಧ್ಯ ಇಲ್ಲ. ಏನು ಹೇಳ್ತಾರೆ ಅಂದ್ರೆ, ಪೂರ್ವ ಪುಣ್ಯವಿಲ್ಲದೆ ಯಾವುದೂ ಪ್ರಾಪ್ತ ಆಗೋದಿಲ್ಲ. ಇದು ಪ್ರಾಪ್ತಿ ಆಗ್ಬೇಕಾದ್ರೆ ಪುಣ್ಯನೇ ಬೇಕು. ಯಾವುದಾದ್ರೂ ಒಂದು ಪ್ರಾಪ್ತಿ ಆಗ್ಬೇಕಾದ್ರೆ ನಮಗೂ ಪುಣ್ಯ ಬೇಕು. ಈಗ ಮುಂದಿನ ಪದದಂತ ಹೇಳ್ತಾರೆ ಅವ್ರು. ಏನು ಹೇಳ್ತಾರೆ ನೋಡೋಣ. ನಿಜಗುಂಡ್ರು ಭಾಳ ಅದ್ಭುತವಾಗಿ ಹೇಳ್ತಾರೆ. 1ನೇ ನುಡಿ ಪಲ್ಲವಿ ಒಳಗೆ ಹೇಳ್ತಾರೆ, ನೋಡಿ ಬಲ್ಲವರು ಸುಖಭೋಗದಳಿ ಆಸೆ ಒಡಗೂಡಿ ಕೆಡದಿರಿ ಭಾಗ್ಯವಿಲ್ಲದಾಗದು ಬಿಡದೆ ಮಾಡಿ ಅದರಿಂದೇ ಶಿವಧರ್ಮರತಿಯನ್ನೇ ಬೇರೆ ಬೇಡ ಬಹುಕೋಟಲೆಗಳು ಅಂತ ಹೇಳ್ತಾರೆ ಅವರು. ನೋಡಿ ಬಲ್ಲವರು ನೋಡ್ರಿ, ಯಾಕಂದ್ರೆ ನೋಡಿ ಮತ್ತು ಬಲ್ಲವರು ಅಂದ್ರೆ ವಿಚಾರ ಮಾಡಿ ತಿಳಿದಂಥವ್ರು, ವಿಚಾರ ಮಾಡಿ ತಿಳಿದಂಥವ್ರು ನೋಡ್ರಿ. ಅದಕ್ಕೆ ನೋಡಿ ಬಲ್ಲವರು. ಸುಖ ಭೋಗದ ಅಂದ್ರೆ ಈ ಸುಖವಾಗಿರ್ಬೇಕನ್ನುವಂಥದ್ದು, ಸುಖವನ್ನು ಭೋಗಿಸ್ಬೇಕನ್ನುವಂಥ ಈ ಸಣ್ಣ ಆಸೆಯಿಂದ ವ್ಯರ್ಥವಾಗಿ ಕೆಡಬೇಡ್ರಪ್ಪ. ಅದಕ್ಕೆ ಅಳಿಯಾಸೆಯೊಡಗೂಡಿ ನೋಡ್ರಿ, ಅವ್ರು ಎಷ್ಟು ಚಂದ ಹೇಳ್ತಾರ, ವಿಚಾರ ಮಾಡಿ ನೋಡ್ರಿ. ಅದಕ್ಕೆ ನೋಡಿ ಬಲ್ಲವರು ಸುಖ ಭೋಗದಳಿಯಾಸೆ ಒಡಗೂಡಿ
ಸುಖ ಭೋಗದಳಿಯಾಸೆ ಅಂದ್ರೆ ಅಲ್ಪ ಸುಖಕ್ಕಾಗಿ ಅದ್ರಾಗ ನೀವು ಮನಸ್ಸಿಟ್ಕೊಂಡು ಕೂಡಬೇಡ್ರಪ್ಪ, ಕುಂತು ಕೆಡಬೇಡ್ರಿ. ಯಾಕಂತಂದ್ರೆ ಯಾವುದೇ ಒಂದು ಸುಖ ಬರಬೇಕಾಗಿತ್ತು ಅಂದ್ರೆ ಅದು ಪುಣ್ಯದ ಫಲದಿಂದ ಬರ್ತದೆ. ಅದಕ್ಕೆ ಭಾಗ್ಯವಿಲ್ಲದಾಗೋದು ಅಂದ್ರೆ ಪೂರ್ವಜನ್ಮದ ಒಂದು ಪುಣ್ಯದ ಫಲದಿಂದ ನಮ್ಗೆ ಏನಾದರೂ ಸಿಗಬೇಕಾಗಿತ್ತಂದ್ರೆ ಆ ವಸ್ತು ನಮಗೆ ಪ್ರಾಪ್ತಿ ಆಗ್ತದೆ. ಅದಕ್ಕೆ ನೀವೇನು ಅಂದ್ರೆ ಅದರಿಂದ ಸ್ವಲ್ಪ ಸುಖಕ್ಕಾಗಿ ವ್ಯರ್ಥವಾಗಿ ಹಾಳಾಗಕ್ಕೆ ಹೋಗ್ಬೇಡ್ರಿ. ಬಿಡದೆ ಮಾಡಿ ಅದರಿಂದ ಬಿಡದೆ ಶಿವಧರ್ಮ ರತಿಯೇನೆ ಅಂತ ಹೇಳ್ತಾರೆ. ತಿಳಿದವ್ರು ವಿಚಾರ ಮಾಡಿ ನೋಡ್ರಿ. ಈ ಸುಖವನ್ನು ಭೋಗಿಸ್ಬೇಕು ಅಂತ ಅನ್ನುವಂಥ ಅಲ್ಪ ಆಸೆ ನಿಮಗಿರ್ತದ, ಅದರಿಂದ ಕೆಟ್ಟು ಹೋಗ್ಬೇಡ್ರಪ್ಪ. ಪುಣ್ಯವಿಲ್ಲದೆ ಯಾವುದು ಪ್ರಾಪ್ತಿ ಆಗಂಗಿಲ್ಲ. ಪುಣ್ಯನೇ ಬೇಕು, ಏನೇ ಪ್ರಾಪ್ತಿ ಆಗ್ಬೇಕಾದ್ರೆ ಪುಣ್ಯ ಬೇಕು. ಆ ಕಾರಣದಿಂದ ನೀವು ಪುಣ್ಯಕ್ಕೆ ಭಿನ್ನವಾಗಿರುವಂಥದ್ದು ಏನಾದರೂ ಇದ್ರೆ ಕಷ್ಟತರವಾದಂಥ ಸಾಧನೆಗಳನ್ನು ಬಿಟ್ಟು, ಪುಣ್ಯಕ್ಕೆ ಭಿನ್ನವಾಗಿರುವಂಥದ್ದು ಏನು ಕೆಲವು ಇರ್ತಾವಲ್ಲ, ಬಹು ಪ್ರಕಾರವಾದಂಥ ಕಷ್ಟತರದ ಕೆಲಸಗಳನ್ನು ಬಿಟ್ಟು, ಸಾಧನೆಗಳನ್ನು ಬಿಟ್ಟು ಪರಮಾತ್ಮನಲ್ಲಿ ಭಾಳಷ್ಟು ಭಕ್ತಿಯಿಂದ ನೀವು ಕೂಡ್ರಿ. ಭಕ್ತಿಯನ್ನೇ ಮಾಡಿರಿ ಪರಮಾತ್ಮನ ಪಾದಕಮಲಗಳಲ್ಲಿ ಅಂತ ಹೇಳ್ತಾರೆ. ಮತ್ತೀಗ 1ನೇ ನುಡಿಯಲ್ಲಿ ಹೇಳ್ತಾರೆ, ಪುಣ್ಯದ ವಿನಃ ಫಲಿಸದೆ ಇರ್ತಕ್ಕಂಥವು ಯಾವುದಪ್ಪ ಗೊತ್ತಲ್ಲ ನಮಗೇನು ಗೊತ್ತು? ಪುಣ್ಯದ ವಿನಃ ಅಂದ್ರೆ ಪುಣ್ಯವಿಲ್ಲದೆ ಈ ವಸ್ತುಗಳು ನಮ್ಗೆ ಸಿಗಂಗಿಲ್ಲ. ಪುಣ್ಯ ಇದ್ದಾಗ ಮಾತ್ರ ಇವು ಸಿಗ್ತದ ಅನ್ನುವಂಥದ್ದನ್ನು 1ನೇ ನುಡಿಯಲ್ಲಿ ಹೇಳ್ತಾರೆ ಅವರು. ಭಾಳ ಅದ್ಭುತವಾಗಿ ಹೇಳ್ತಾರೆ. ಕುಲ, ಜಾತಿ, ರೂಪು, ಯೌವನ, ಗಾಡಿ, ಗರುವತನ, ಬಲು ಪರಾಕ್ರಮ, ಬಂಧು ಜನರ ಒಲುಮೆ, ನಿಪುಣತ್ವ, ಛಲ, ನೀತಿ, ವಿದ್ಯೆ, ವಿನಯ, ಆಲಾಪ, ಶಾಸ್ತ್ರ, ಕವಿತಾ ರಚನೆ, ಕುಶಲಗಳು, ಮತ್ತು ಸಲೆ, ಶೌಚ, ಕೃಷಿ, ಸೇವೆ, ಯಾಚನೆ, ಅಲಂಕಾರ, ಗೆಲಲದ ಅಮಲ ಗುಣ, ವಾದ, ವಶ್ಯಮಣಿ, ಮಂತ್ರ, ತತಿ ಫಲಿಸಲರಿಯವು, ಪುಣ್ಯದ ಅನುಕೂಲ ಮಿಲ್ಲದಿರೆ ತನಗೆ ಮನವೆಳಿಸಿದಂತೆ ಅಂತ ಭಾಳ ಅದ್ಭುತವಾಗಿ ಹೇಳ್ತಾರೆ ಅವರು. ಇಲ್ಲಿ ಕುಲ ಅಂದ್ರೆ ಸತ್ಕುಲ, ಜಾತಿ ಅಂದ್ರೆ ಈ ಒಂದು ಶ್ರೇಷ್ಠವಾದಂಥ ಜಾತಿ ಅನ್ನುವಂಥದ್ದು, ರೂಪು ಅಂದರೆ ಒಳ್ಳೆ ಸೌಂದರ್ಯ ಬರುವಂಥದ್ದು, ಯೌವನ ಪ್ರಾಯ ಬರುವಂಥದ್ದು, ಗಾಡಿ ಸೊಬಗು, ಇವೆಲ್ಲ ಹಿರಿತನ ಬರುವಂಥದ್ದು, ಪರಾಕ್ರಮ ಅಂದರೆ ಹೆಚ್ಚಾದ ಶೂರ್ತನ ಬರುವಂಥದ್ದು, ಅಣ್ಣ ತಮ್ಮರ ಪ್ರೀತಿ ಸಿಗುವಂಥದ್ದು ನೋಡ್ರಿ. ಮತ್ತು ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಈ ಮನುಷ್ಯನನ್ನು ದೊಡ್ಡ ಒಂದು ಕುಲದಲ್ಲಿ ಹುಟ್ಟಬೇಕಾದ್ರೂ ಕೂಡ ಅಲ್ಲಿ ಪುಣ್ಯ ಬೇಕು ಅಂತ ಹೇಳ್ತಾರೆ. ಪುಣ್ಯವಿಲ್ಲದೆ ಯಾಕಂದ್ರೆ ಪುಣ್ಯವಿಲ್ಲದೆ ಇದು ಯಾವುದು ಆಗಂಗಿಲ್ಲ. ಇಲ್ಲಿ ಕೂಡ ಏನು ಹೇಳ್ತಾರೆ, ಇದಕ್ಕೂ ಕೂಡ ಪೂರ್ವಜನ್ಮದ ಪುಣ್ಯ ಬೇಕು. ಮತ್ತು ಜಾತಿ ಅಂತಂದರೂ ಕೂಡ ಜಗತ್ತಿನಲ್ಲಿ ಭಾಳಷ್ಟು ಶ್ರೇಷ್ಠ ಜಾತಿ, ಹಲವಾರು ರೀತಿಯಿಂದ ಆ ಜಾತಿ ಈ ಜಾತಿ ಅಂತ ಹಿಂಗೆ ಹೇಳ್ತಾರೆ. ಈ ಜಾತಿ ಅಂತಂದ್ರೆ ಯಾವುದ್ರ ಮೇಲೆ ಇದನ್ನು ನಡೆದ್ರು ಅಂದ್ರೆ ಅವ್ರವ್ರ ಕರ್ಮಗಳು, ಅವ್ರವ್ರು ಮಾಡುವಂಥ ಕೆಲಸಗಳೇನಿರ್ತಾವೆ ಅದ್ರ ಮೇಲೆ ಜಾತಿ ಅಂತ ಹೇಳುವಂಥದ್ದು. ಅವ್ರ ಭಾವನೆಗಳು ಹೆಂಗಿರ್ತಾವೆ, ಮಾಡುವಂಥ ಕೆಲಸಗಳು ಹೆಂಗಿರ್ತಾವೆ, ಕೆಲಸದ ಮೇಲೆ ಆ ಜಾತಿ, ಕರ್ಮದ ಮೇಲೆ ಆ ಜಾತಿಯನ್ನು ಹೇಳಿದ್ರು. ಅದಕ್ಕೆ ಒಂದು ಶ್ರೇಷ್ಠ ಕರ್ಮದಲ್ಲಿ ಇರುವಂಥವ್ರು ಅಲ್ಲಿ ಇರಬೇಕಾದ್ರೂ ಕೂಡ ಅದನ್ನು ಪುಣ್ಯನೇ ಬೇಕು ಅನ್ನುವಂಥದ್ದು. ಮತ್ತು ಕೆಲವು ಹೇಳ್ತಾರೆ, ಅಲ್ರಿ ಜಾತಿ ಅಂದ್ರೇನು, ಕುಲ ಅಂದ್ರೇನು, ಇವುಗಳಲ್ಲಿ ಭೇದ ಏನು? ಕುಲನೂ ಒಂದೇ, ಜಾತಿನೂ ಒಂದೇ ಐತಲ್ಲ, ಮತ್ತು ಇದ್ರಾಗ ಭಿನ್ನ ಏನು ಅಂತಂದ್ರೆ ವಂಶದಿಂದ ಉತ್ಪತ್ತಿಯಾಗಿರ್ತದಲ್ಲ, ವಂಶದಿಂದ ಒಳ್ಳೆಯ ವಂಶ ಇರ್ತದಲ್ಲ, ಇಲ್ರಿ ನಮ್ಮ ರಾಜರು ಮನಿತನ್ರಿ ವಂಶ ಅಂತ ಹೇಳ್ತಾರಲ್ಲ, ಹಂಗೆ ವಂಶದಿಂದ ಉತ್ಪತ್ತಿಯಾದಂಥದ್ದು ಕುಲ, ಗೋತ್ರದಿಂದ ಉತ್ಪತ್ತಿಯಾದಂಥದ್ದು ಜಾತಿ ಅಂತ ಹೇಳ್ತಾರೆ. ಗೋತ್ರಗಳು ಅಂತ ಇರ್ತಾವಲ್ಲ ಆ ರೀತಿಯಿಂದ. ಮತ್ತು ಈ ರೀತಿಯಾಗಿ ಇಲ್ಲಿ ಹೇಳ್ತಾರೆ. ಮತ್ತು ಈಗ ರೂಪು ಅಂತಂದ್ರೆ ಕೂಡ ಒಳ್ಳೆಯ ಸುಂದರ ರೂಪು, ಭಾಳ ರೂಪ ಐತಪ್ಪ ಅಂತಂದರೆ ಇದು ಸುಮ್ಮನೆ ಬರೋಂಗಿಲ್ಲ. ಇದು ಹಿಂದಿನ ಪುಣ್ಯದ ಪೂರ್ವಜನ್ಮದ ಪುಣ್ಯನೇ ಬೇಕು. ಒಳ್ಳೆ ರೂಪ ಬರಬೇಕಾದ್ರೆ ಪುಣ್ಯನೇ ಬೇಕು ಅಂತ ಹೇಳ್ತಾರೆ ಅವರು. ಮತ್ತು ಹೇಳ್ತಾರೆ ಯಾವ ರೀತಿ ಪಾಪದ ಫಲದಿಂದ
ಹೇಳ್ತಾರೆ, ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ, ಕೀಟ ಪತಂಗಾದಿಯಾಗಿ, ಆ ಪಕ್ಷಿ ಕುಲವಾಗಿ, ಮೃಗಜಾತಿಯಾಗಿ, ಮೇಲೆ ಪಶುರೂಪಾಗಿ ಬಹುಬಾಧೆ ಗೆಲ್ಲಿಸಿ. ನಮ್ಮ ಶರೀರಗಳು ಬರಬೇಕಂದ್ರೂ ಕೂಡ ಒಂದು ಪಾಪದ ಫಲದಿಂದ, ಪುಣ್ಯದ ಫಲದಿಂದ. ಒಳ್ಳೆ ಎಲ್ಲ ಅಂಗಗಳು ಚೆನ್ನಾಗಿ ಬಂದು ಅಂದರೆ ಪುಣ್ಯದ ಫಲ ಅಂತ ಹೇಳ್ಕೊಡ್ಬೇಕು. ಯಾವುದರ ಅಂಗಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಅದು ಪಾಪದ ಫಲ ಅಂತ ತಿಳ್ಕೊಡ್ಬೇಕು. ಅದಕ್ಕೆ ಮಹಾತ್ಮರು ದೇವರಿಗೇನು ಬೈಲಿಲ್ಲ, ಅಪ್ಪ ನಾ ಮಾಡಿದ ಕರ್ಮ ಬಲವಂತವಾದರೆ ನೀನೇನು ಮಾಡೋದು ದೇವ ಅಂತಾರೆ ನೋಡ್ರಿ. ಅಷ್ಟೇ. ಅದಕ್ಕೆ ಹೇಳ್ತಾರೆ, ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ದೇವಾ. ಅತಿಥಿಗಳಿಗೆ ಅನ್ನ ಕೊಟ್ಟವನಲ್ಲ, ಅತಿಥಿಗಳಿಗೆ ಅನ್ನ ಕೊಟ್ಟವನಲ್ಲ, ಪರ ಸತಿಯರ ಸಂಗಮ ಬಿಟ್ಟವನಲ್ಲ. ಮತಿಹೀನ ನಾನಾಗಿ ಮರುಳಾದೆನೋ ದೇವ, ಗತಿಯಾವುದಿನ್ನು ಗರುಡ ಗಮನ ಕೃಷ್ಣನ ಮಾಡಿದ ಕರ್ಮ. ನಾವು ಮಾಡಿದಂಥ ಕರ್ಮದ ಫಲವಾಗಿ ಶರೀರಗಳು ಬರ್ತಾವ ನೋಡ್ರಿ. ಅದಕ್ಕೆ ಹೇಳ್ತಾರೆ ಮಹಾತ್ಮರು, ಎಷ್ಟು ಅದ್ಭುತವಾಗಿ ಹೇಳ್ತಾರೆ ದಾಸರು ಕೂಡ. ಅದಕ್ಕೆ ಯಾವುದರಿಂದ ಇದೆಲ್ಲ ಬಂತು ಅಂತಂದ್ರೆ, ಇದು ಪುಣ್ಯ ಪಾಪದಿಂದನೇ ನಿರ್ಮಿತ ಆದಂಥದ್ದು. ಒಳ್ಳೆ ನಮಗೆ ಶರೀರಗಳು ಸಿಗಬೇಕು, ಮಾನವ ಶರೀರ ಸಿಗಬೇಕು. ಇವೆಲ್ಲ ಯಾವುದರ ಹಿಂದೆ ಐತಪ್ಪ ಇದರಿಂದ ಅಂತಂದ್ರೆ, ಪುಣ್ಯದ ಬಲದಿಂದ ಇವೆಲ್ಲ ಬರ್ತಾವ. ಇದು ಪರಮಾರ್ಥ ಗೀತೆಯಲ್ಲಿ ಕೂಡ ಹೇಳಿದ್ದಾರೆ. ಅಂದ್ರೆ ಉತ್ತಮ ರೂಪ ಬರಬೇಕಾದ್ರೂ ಕೂಡ ಹಿಂದಿನ ಪುಣ್ಯದ ಫಲವೇ ಬೇಕಾಗ್ತದೆ. ಮತ್ತು ಯೌವನ ಅಂತಂದ್ರೆ ಇದು ಕೂಡ, ಇದಕ್ಕೆ ಯೌವನ ಸ್ಥಾನಕ್ಕೆ ಬರಬೇಕಾದ್ರೆ ಪುಣ್ಯನೇ ಮಾಡಬೇಕಂದ್ರೆ ಸಣ್ಣ ಮಕ್ಕಳಿದ್ದಾಗೆ. ಈಗ ಗಿಡಗಳು ನೋಡ್ರಿ, ಮಾವಿನ ಗಿಡ ಇರ್ತದಲ್ಲ, ಮಾವಿನ ಗಿಡದಾಗ ಕಾಯಿಗಳು ಭಾಳ ಅದಾವೆ. ಆದ್ರೆ ಆ ಕಾಯಿಗಳು ಗಿಡದಲ್ಲಿ ಉಳ್ಕೋಬೇಕಾದ್ರೆ ಎಷ್ಟು ಬೇಕು? ಒಂದು ಮಳೆ ಜಾಸ್ತಿ ಬಂದಾಗ ಸಣ್ಣ ಸಣ್ಣ ಮಿಡಿಗಳೆಲ್ಲ ಉದುರೋಗಿಬಿಡ್ತಾವೆ, ಹೂಗಳು ಉದುರ್ತಾವೆ, ಸಣ್ಣ ಸಣ್ಣ ಕಾಯಿಗಳು ಉದುರ್ತಾವೆ, ಮಳೆ ಬಂದಾಗ ಉದುರ್ತಾವೆ. ಆದ್ರೆ ಅವೆಲ್ಲವುಗಳನ್ನು ಬಚಾವಾಗಿ ಒಂದು ಹಣ್ಣಿಗೆ ಬರಬೇಕಾದ್ರೆ ಎಷ್ಟು ಕಷ್ಟ ಅದಲ್ಲ. ಆದರೆ ಎಲ್ಲ ಮಕ್ಕಳು ಆ ಒಂದು ಯೌವನ ಸ್ಥಾನಕ್ಕೆ ಬರಬೇಕಾದ್ರೆ ಭಾಳಷ್ಟು ಕಷ್ಟ ಅದ. ಯಾಕಂದ್ರೆ ನಾನಾ ರೀತಿಯಿಂದ ರೋಗ ರುಜಿನಗಳು ಸಣ್ಣ ಮಕ್ಕಳಿದ್ದಾಗ ನಾನಾ ರೀತಿಯಿಂದ ಹಾಗೆ ಹೋಗುವಂಥದ್ದು ಭಾಳ ಇರ್ತದೆ. ಅದಕ್ಕೆ ಯೌವನ ಒಂದು ಇದಕ್ಕೆ ಬರಬೇಕಾದ್ರೆ ಎಲ್ಲ ಹಲವಾರು ಕಂಟಕಗಳಿಂದ ಪಾರಾಗಿ ಬರಬೇಕಾಗ್ತದೆ ಯೌವನಕ್ಕೆ. ಈ ಅವಸ್ಥೆ ಪ್ರಾಪ್ತ ಆಗಬೇಕಾದ್ರೂ ಕೂಡ ಪುಣ್ಯ ಬೇಕು. ಮತ್ತು ಎಲ್ಲ ರೋಗ ರುಜಿನಾದಿಗಳಿಂದ ಪಾರಾಗಿ ಬರಬೇಕಲ್ಲ, ಅದು ಸುಮ್ಮನೆ ಆಗ್ತದೆ. ಸಣ್ಣ ಮಗು ಇದ್ದಾಗ ಅವಾಗಿಂದನೂ ಆತ ಪಾರಾಗಿ ಬರಬೇಕಂದ್ರೆ ಅದು ಸುಮ್ಮನೆ ಅಲ್ಲ. ಹಂಗಾಗಿ ಯೌವನ ಸಂದರ್ಭ ಪ್ರಾಪ್ತ ಆಗಬೇಕಾದ್ರೂ ಕೂಡ ಅದು ಪುಣ್ಯದ ಫಲನೇ ಬೇಕು. ಸಣ್ಣ ಮಗುವಿದ್ದಾಗ ಅನೇಕ ರೋಗಗಳಿಗೆ ತುತ್ತಾಗುವಂಥ ಆ ರೋಗಗಳಿಂದ ಪಾರಾಗಿ ಯೌವನ ಅವಸ್ಥೆಗೆ ಬರ್ಬೇಕಂದ್ರೆ ಸುಮ್ಮನೆ ಅಲ್ಲ, ಇದು ಪುಣ್ಯದ್ದು ಅಂತ ಹೇಳ್ತಾರೆ ಮಹಾತ್ಮರು. ಈ ರೀತಿಯಾಗಿ ಹೇಳ್ತಾರೆ. ಗಾಡಿ ಅಂತ ತನಗೆ ಬೇಕಾದಂಥದ್ದು, ಆಭರಣಗಳನ್ನು ತಗೊಳ್ಳುವಂಥದ್ದು, ವಸ್ತ್ರಗಳನ್ನು ತಗೊಳ್ಳುವಂಥದ್ದು ಪುಣ್ಯದ ಫಲ. ಇದಕ್ಕೆ ಸಿದ್ಧಾರೂಢರ ಒಂದು ಉದಾಹರಣೆ ಹೇಳ್ತಾರೆ. ಯಾಕಂದ್ರೆ ಕಬೀರ್ ದಾಸರು ದಿನ ಒಳ್ಳೆ ಬಟ್ಟೆಗಳನ್ನು ಹಾಕೊಳ್ಳುವಂಥ ಹೊಸ ಬಟ್ಟೆಗಳನ್ನೇ ಹಾಕ್ಕೊಳ್ತಿದ್ರು. ಶಿಷ್ಯರುಗಳಿಗೆ ಎಲ್ಲರಿಗೂ ಒಂಥರ ಆಯಿತು, ಏನು ಗುರುಗಳು ಭಾಳಷ್ಟು ಜೀವದರ ಕಬೀರ್ ದಾಸರ ಮೇಲೆ, ಅವ್ರು ದಿನ ಹೊಸವೇ ಹಾಕ್ಕೊಳ್ತಾರೆ, ಒಬ್ರಿಗೊಂಥರ ಗುರುಗಳ ಬಲ್ಲಿ ಐತನ ಮನಸ್ಸು ಅನ್ನುವಂಥ ಸ್ವಲ್ಪ ವಿಚಾರಗಳು ಪ್ರಾರಂಭ ಆದವು. ಗುರುಗಳಿಗೆ ಗೊತ್ತಾಗಿ ಇವ್ರಿಗೆ ಎಷ್ಟು ಹೇಳಿದ್ರೂ ಅರ್ಥ ಆಗಂಗಿಲ್ಲಲ್ಲಪ್ಪ ಅಂತೇಳಿ ಕೇಸಿ ಸಿದ್ಧಾರೂಢರು ಏನು ಮಾಡಿದ್ರು, ಇವ್ರು ಕಬೀರ್ ದಾಸರು ನೋಡ್ರಿ ಸ್ನಾನಕ್ಕೆ ಹೋಗಿದ್ರು. ಸ್ನಾನ ಮಾಡಬೇಕಾದಾಗ ಅವ್ರು ಲಂಗೋಟಿ ಮೇಲೆ ಸ್ನಾನ ಮಾಡ್ತಾಯಿದ್ರು. ಕಬೀರ ಅಂದರು, ಗುರುಗಳೇ ಅಂತಂದರು. ಅಂದಗಳೇ, ನೋಡಪ್ಪ ಈ ಮಠ ಬಿಟ್ಟು ನೀನು ಹೆಂಗೆ ಈಜಿ ಹಂಗೆ ಹೊಂಟು ಬಿಡು ಅಂದ್ರೆ ಅವರು ನೋಡ್ರಿ. ಹಂಗೆ ಹೊಂಟು ಬಿಡು ಅಂದಗಳೇ ಈ ಭಾಳ ಗಾಬರಿ ಆಗಿಬಿಡ್ತು. ಯಾಕಂದ್ರೆ ಗುರುವಿಗೆ ಪ್ರಶ್ನೆ ಮಾಡೋಂಗಿಲ್ಲ. ಗುರುಗಳು ಯಾಕೋ ನನಗೆ ಮಠ ಬಿಟ್ಟು ಹೋಗೋಣಕತ್ತಾರ ಅಂತಂದ್ರು. ತಲೆ ಮೇಲೆ ನೀರು ಹಾಕ್ಕೋತಿದ್ರು, ಹಂಗೆ ಕಣ್ಣಾಗ ನೀರು ದಳ ಹೋಗೋಕತ್ತಿದ್ವು ಯಾರು ಕಬೀರ್ ದಾಸರಿಗೆ. ನಮ್ಮಪ್ಪ ಯಾಕೆ ಈ ಮಾತು ಹಾಡಿಬಿಟ್ಟ, ನನ್ನ ಮಠದಿಂದ ಹೋಗಂತನಂತ ಎಷ್ಟು ಕಷ್ಟ ಆಗಿರೋದು ಬೇಡ ಗುರುಗಳ ಹತ್ರ ಇದ್ದಂಥ ವ್ಯಕ್ತಿಗೆ. ಹಂಗಂದಾಗ ಭಾಳಷ್ಟು ದುಃಖ ಆಯಿತು. ಯಾಕೆ ಗುರುಗಳೇ ಅಂತ ಕೇಳೋಂಗಿಲ್ಲ, ಗುರುಗಳಿಗೆ ಪ್ರಶ್ನೆ ಮಾಡೋಂಗಿಲ್ಲ. ಅಪ್ಪಣೆ ಆಯಿತು ಗುರುಗಳದು ಅಂತ ಹೇಳ್ಬಿಟ್ಟು ಅಳುತ್ತಾ ಅವ್ರು ಹಂಗೆ ಒಂದು ಲಂಗೋಟಿ ಮೇಲೇ ಅವರು ಹೊರಟು ಹೋದ್ರಂತ ಹೊರಗಡೆ. ಬಿಟ್ಟು ಎಲ್ಲಿ ಹೋಗ್ತಾರೋ ಗುರಿ ಗೊತ್ತಿಲ್ಲ, ಯಾವ ದಾರಿ ಗೊತ್ತಿಲ್ಲ, ಅರಿವಿಲ್ಲ, ಅಳ್ತಾ ಹೋಗ್ತಾ ಇದ್ದಾರೆ. ಅರಿವಿಲ್ಲ ಅವರಿಗೆ. ಅಳ್ತಾ ಹೋದಾಗ
ಸಿದ್ಧಾರೂಢರ ಭಕ್ತರು ಬರ್ತಾ ಇದ್ದಾರೆ ಎದುರುಗಡೆ ಸಿದ್ಧಾರೂಢರ ಗುರುಗಳನ್ನು ಮಾತಾಡ್ಸಾಕ, ಅವ್ರ ದರ್ಶನ ಪಡಿಲಿಕ್ಕೆ ಬರುವಂಥವ್ರು. ಯಾಕೆ ಸಿದ್ಧಾರೂಢರ ಅಪ್ಪಾಜಿ ಹತ್ರ ಇರುವಂಥ ಕಬೀರ್ ದಾಸರು ಎಲ್ಲಿ ಹೋಗ್ತಾ ಇದ್ದಾರೆ, ಇವರು ಹೆಂಗೆ ಹೋಗ್ತಾ ಇದ್ದಾರ, ಪ್ರತಿ ದಿವಸ ಹೊಸ ಬಟ್ಟೆ ಹಾಕ್ಕೊಂಡಿರುವಂಥವ್ರು ಯಾವ ರೀತಿ ಹೋಗ್ತಾ ಇದ್ದಾರಲ್ಲ ಅಂತ ಎಲ್ಲ ಬಂದವ್ರಿಗೆ ತಡೆದು ಕೇಳಿದ್ರು, ಅಪ್ಪ ಎಲ್ಲಿ ಹೋಗ್ತಾ ಇದ್ದೀರಿ? ನನಗೆ ಎಲ್ಲಿ ಹೋಗ್ತೀನಿ ಅಂತ ಗೊತ್ತಿಲ್ಲ, ಗುರುವಿನ ಅಪ್ಪಣೆ ಆಗ್ಯದ ನನಗೆ, ಅಲ್ಲಿ ಮಠದಾಗ ಇರೋದು ಬೇಡ ಅಂತ ಹೇಳಿದ್ದಾರೆ, ನಾನು ಹೋಗ್ತಾ ಇದ್ದೀನಿ ಅಂತ ಅಳ್ತಾ ಇದ್ರು. ಬೇಡ, ನೀವೇನು ಹಂಗೆ ಮಾಡ್ಕೊಬೇಡ್ರಿ, ನಾವು ಅಪ್ಪರ ಪಾದ ಹಿಡ್ಕೊಂಡು ಕ್ಷಮೆ ಕೇಳ್ತೀವಿ, ಏನೇ ಇದ್ದರೂ ಕೂಡ ಕ್ಷಮಿಸ್ರಪ್ಪ ಅಂತ ಹೇಳ್ತೀವಿ, ನೀವು ಹಿಂಗೆ ಹೋಗಿ ಕುಡಿದು ನಾವು ಬಿಡಂಗಿಲ್ಲ ಅಂತ ಹೇಳ್ಬಿಟ್ಟು ತಿರ್ಗಾ ಅವರಿಗೆ ಅಂಗಡಿ ಕರ್ಕೊಂಡು ಬಂದು ಹೊಸ ಬಟ್ಟೆ ಹಾಕ್ಕೊಂಡು ಕರ್ಕೊಂಡು ಬಂದ್ರಂತ. ಅಲ್ಲೇ ಇನ್ನೂ ಜಾಸ್ತಿ ಜನರ ಮಧ್ಯೆ ಕೂತ್ಕೊಂಡಂತ ಸಿದ್ಧಾರೂಢರು ಹೇಳಿದ್ರಂತ, ನೋಡ್ರಪ್ಪ ಹಂಗ ಹೋಗ್ಲಿ ಕಬೀರ್, ಹಂಗ ಹೋಗ್ಲಿ ಅಂತ ನಾ ಕಳಿಸಿದ್ರು ಕೂಡ ಹೊಸ ಬಟ್ಟೆ ಹಾಕ್ಕೊಂಡ ಬಂದಿದ್ದಾನ, ಇದು ಆತನ ಹಿಂದಿನ ಪೂರ್ವ ಜನ್ಮದ ಪುಣ್ಯ ಅಂದ್ರಂತ ಮಹಾತ್ಮರು. ಅದಕ್ಕೆ ಆ ಪುಣ್ಯ ಏನು ಆಗ್ತದಂದ್ರೆ ವಸ್ತ್ರ ಯಾರಿಗೆ ಆಗಲಿ ಒಬ್ಬ ಪ್ರತಿಯೊಬ್ಬರನ್ನ ಹಿಡ್ಕೊಂಡು ನಾವು ನೋಡಿದಾಗ ಅವರ ಒಂದು ಭೋಗದ ಏನಿರ್ತಾವೆ ಇವೆಲ್ಲ ಹಿಂದಿನ ಜನ್ಮದ ಒಂದು ಪೂರ್ವ ಜನ್ಮದ ಪುಣ್ಯದ ಫಲ. ಒಂದು ವಸ್ತ್ರ ತೊಗೊಳ್ಬೇಕಾದ್ರೆ, ಆಭರಣಗಳನ್ನು ಹಾಕ್ಕೊಳ್ಬೇಕಾದ್ರೆ ಕೂಡ ಅದು ಏನೈತೆ, ಇದು ಹಿಂದಿನ ಪುಣ್ಯದ ಫಲದಿಂದ ಇಂಥ ವಸ್ತುಗಳು ಪ್ರಾಪ್ತ ಆಗ್ತಾವ ಅಂತ ಕೂಡ ಹೇಳ್ತಾರೆ ಅವರು. ಮತ್ತು ಗರ್ವತನ ಅಂತಂದ್ರೆ ಈ ಆಡಳಿತೆ ಭಾಳ ತನ್ನ ಸರ್ವವು ತನ್ನ ಕೈಯಾಗೆ ಇಡ್ತಾ ಇರುವಂಥದ್ದು. ಗರ್ವತನ ಅಂದ್ರೇನ ಎಲ್ಲವೂ ತನ್ನ ಕೈಯಾಗೆ ಹಿರಿತನ ಅಂತ ಹೇಳಿಸ್ಕೊಡ್ತದೆ. ಹಿರಿತನ ಎಲ್ಲ ತನ್ನ ಕಂಟ್ರೋಲ್ದಾಗೆ ಇರುವಂಥದ್ದು, ಇದು ಪ್ರಾಪ್ತ ಆಗಬೇಕಾದ್ರೆ. ಈಗ ಒಂದು ಮನೆ ಒಳಗೆ 4-5 ಮಂದಿ ಅಣ್ತಂಬ್ರು ಇರ್ತಾರೆ, ಆವಾಗ ಎಲ್ಲರ ಒಂದು ಕಂಟ್ರೋಲ್ ಮಾಡ್ಕೊಳ್ಳುವಂಥ ಒಬ್ಬನಿಗೆ ಮಾತ್ರ ಬರ್ತದೆ. ಒಂದು ಊರನ್ನು ಕಂಟ್ರೋಲ್ ಮಾಡ್ಬೇಕನ್ನುವಂಥದ್ದು ಒಬ್ರಿಗೆ ಬರ್ತದೆ. ಈ ರೀತಿ ಇರುವಂಥದ್ದು ಏನಿರ್ತದೆ ಇದು ಕೂಡ ಪುಣ್ಯದ ಫಲದಿಂದ ಈ ಒಂದು ಹಿರಿತನ ಬರ್ತದೆ. ಇದಕ್ಕೂ ಹಿಂದಿನ ಒಂದು ಪುಣ್ಯನೇ. ಯಾಕಂದ್ರೆ ತಂದೆ ತಾಯಿ ಅಣ್ಣ ತಮ್ಮರು ಇವರೆಲ್ಲರೂ ಇವನ ಕೈಯಲ್ಲೇ ಕೊಡ್ತಾರೆ. ಮನ್ಯಾಗ ಒಬ್ಬ ಹಿರಿತನ ಮಾಡ್ತಾನೆ ನೋಡ್ರಿ. ಹಿರಿತನ ಮಾಡಬೇಕಾದ್ರೆ ಎಲ್ಲ ತಂದಿದ್ದು ಎಲ್ಲರೂ ಒಪ್ಪಿಗೆಯಿಂದ, ಇಲ್ಲ ಅಣ್ಣನೇ ಮಾಡಲಿ ತಮ್ಮನ್ನೇ ಮಾಡಲಿ, ತಮ್ಮ ಭಾಳ ಹುಷಾರದ ತಮ್ಮನ ಕೈಯಾಗ ಕೊಡ್ತಾರೆ, ಅಣ್ಣ ಹುಷಾರದನ್ನ ಅಣ್ಣನ ಕೈಯಾಗ ಕೊಡ್ತಾರೆ, ಎಲ್ಲ ನೀನೇ ನೋಡ್ಕೊಂಡು ಹೋಗಪ್ಪ ಅಂತ. ಮಧ್ಯದ ಹುಷಾರಿದ್ನಂದ್ರೆ ನೀವು ಮಾಡ್ಕೊಂಡು ಹೋಗಪ್ಪ, ಎಲ್ಲ ಬ್ಯಾಲೆನ್ಸ್ ಮಾಡ್ಕೋತಿ ಅಂತ ಏನು ಬರೆದು ಕೊಡ್ತಾರಲ್ಲ, ಇದೆಲ್ಲ ಕೊಡ್ಬೇಕಾದ್ರೆ ಆತನ ಆಜ್ಞೆ ಅಂತ ಮನೆಯವ್ರೆಲ್ಲರೂ ನಡ್ಕೋತಾರೆ. ಇದು ಸುಮ್ಮನೆ ಆಗ್ತದೆ ಅಂದ್ರೆ ಆಗಂಗಿಲ್ಲ. ಈ ಥರ ಹಿರಿತನ ಮಾಡುವಂಥದ್ದು ಸುಮ್ಮನೆ ಆಗಂಗಿಲ್ಲ. ಅದರಿಂದ ಹಿರಿತನ ಪ್ರಾಪ್ತ ಆಗಬೇಕಾದ್ರೆ ಪೂರ್ವಜನ್ಮದ ಪುಣ್ಯ ಅಂತ ತಿಳ್ಕೊಬೇಕಂತಾರೆ ಮಹಾತ್ಮರು. ಮತ್ತು ಬಲು ಪರಾಕ್ರಮ, ಯಾವುದಾದ್ರೂ ಒಂದು ಮಾಡಬೇಕು, ಯಾವುದನ್ನಾದ್ರೂ ಮಾಡಬೇಕಾದ್ರೂ ಕೂಡ ಇಚ್ಛೆ ಅನ್ನುವಂಥದ್ದು, ಅದನ್ನು ಬಹುಶಕ್ತಿಯಿಂದ ಮಾಡುವಂಥದ್ದು. ಅಂಥ ಒಂದು ಶಕ್ತಿ ನಮಗೆ ಪ್ರಾಪ್ತಿ ಆಗದೇ ಇದ್ದರೆ ಇಂಥದ್ದು ಸಾಧನೆ ಇದು ಮಾಡೋಕ್ಕಾಗಂಗಿಲ್ಲ. ಅದಕ್ಕಾದ್ರೆ ಅದೂ ಒಂದು ಪೂರ್ವಜನ್ಮದ ಪುಣ್ಯನೇ. ಯಾಕಂದ್ರೆ ಯಾಕಂದರೆ ಭಾಳಷ್ಟು ಜನ ಇಲ್ಲಿ ಭಾಳ ಅಸಮರ್ಥ ವ್ಯಕ್ತಿಗಳು ಇರ್ತಾರೆ, ಇಲ್ಲ ಅಂತಿಲ್ಲ, ಎಷ್ಟೋ ಜನರು. ಅಂದಮೇಲೆ ಇಚ್ಛಿಸಿದಂಥ ಕೆಲಸವನ್ನು ಭಾಳಷ್ಟು ಶಕ್ತಿಯಿಂದ ಮಾಡಬೇಕಾದ್ರೆ ಪುಣ್ಯದ ಫಲ ಬೇಕಾಗ್ತದ ಅಂತ ಕೂಡ ಹೇಳ್ತಾರೆ ಅವರು. ಮತ್ತು ಬಂಧು ಜನರ ಒಲುಮೆ ಇಲ್ಲಿ ಭಾಳಷ್ಟು ಕಷ್ಟ. ನಾವ್ಯಾಕರೆ ಹುಟ್ಟಿವಪ್ಪ ಈ ಜಗತ್ತಿನೊಳಗೆ, ಬಂಧು ಬಳಗ ಚಂದೇ ಇಲ್ಲ, ಎಲ್ಲಾದರೂ ಬರೀ ಜಗಳ ಆಡ್ತಾರೆ, ಹೌದಲ್ಲ. ಭಾಳಷ್ಟು ಜನ ಈ ರೀತಿಯಾಗಿರುವಂಥದ್ದು. ಇದು ಯಾವುದರಿಂದ, ಇದಕ್ಕೆ ಏನು ಕಾರಣಪ್ಪ? ಯಾರೋ ಬಂಧು ಬಳಗ ನಮ್ಮದು ಸರಿನೇ ಇಲ್ಲ, ಅವ್ರ ಮಾತೇ ಆಡಂಗಿಲ್ಲ, ಅವ್ರಿಗೆ ಹಂಗಂದ್ರು ಹಿಂಗಂದ್ರು. ಹಿಂದಿಂದ ಏನೈತಿ ಅಂದರೆ ಇದು ಹಿಂದಿನ ಜನ್ಮದ್ದೇ ಇದು ಕೂಡ. ಅದಕ್ಕೆ ಹೇಳ್ತಾರೆ ಈ ಜಗತ್ತಿನ ಒಳಗೆ ಎಲ್ಲರೂ ಲೆಕ್ಕ ಚುಕ್ತ ಮಾಡೋಕ್ಕೆ ಬಂದವರೇ ಇಲ್ಲಿ. ಒಂದು ಮಕ್ಕಳಾಗಿ ಬರ್ಬೋದು ಯಾಕಂದ್ರೆ ಮಕ್ಕಳು ಎಲ್ಲರೂ ಕೆಟ್ಟವ್ರು ಇರ್ತಾರಂತ ಅನ್ನಂಗಿಲ್ಲ, ಬಂಧು ಬಳಗ ಎಲ್ಲರೂ ಕೆಟ್ಟವ್ರು. ಯಾಕಂದ್ರೆ ನಮ್ಮ ಪುಣ್ಯದ ಫಲದಿಂದ ನಾವಿಂದ ಅವ್ರಿಗೆ ಏನಾರು ಮಾಡಿದ್ವಿ ಅಂದ್ರೆ ಮಕ್ಕಳು ರೂಪಾಯಿಗೆ ಬಂದು ಕಾಡ್ತಾರೆ, ಅಣ್ಣತಮ್ಮರು ರೂಪಾಯಿಗೆ ಬಂದು ಕಾಡ್ತಾರೆ, ಬಂಧು ಬಳಗ ರೂಪಾಯಿಗೆ ಬಂದು ಕಾಡ್ತಾರೆ, ತಾಯಿ ತಂದೆ ರೂಪಾಯಿಗೆ ಕಾಡ್ತಾರೆ. ಇವೆಲ್ಲ ನಡೀತವೆ. ಯಾಕಂದ್ರೆ ಹಿಂದಿನ ಬ್ಯಾಲೆನ್ಸ್ ಐತಲ್ಲ. ಈಗ ನಾವು ಅರ್ಥ ಮಾಡ್ಕೋಬೇಕು, ಯಾರಿದಾರ ನಾವು ದುಡ್ಡು ತಿಂದೀವಿ ಅಥವಾ ಯಾರ ಮನೆಯಾರ ಕಳ್ಳತನ ಮಾಡಿದೀವಿ, ಯಾರಿಗಾದ್ರೂ ನೋವು ಕೊಟ್ಟಿವಿ ಅಂದ್ರೆ ಅದು ಮುಗೀತು ಅಂತ ಅನ್ನಂಗಿಲ್ಲ, ಅದು ಮುಂದೆ ತಿರ್ಗಾ ಬರುವಂಥವು. ನಮ್ಮ ಮೊನ್ನೆ ವಿಷಯಗಳದಾಗ ಬಂದದ, ಯಾವುದೋ ಒಂದು ಕಷ್ಟ ಬಂತು, ಎಲ್ಲೋ ಒಂದು ಕಷ್ಟದಿಂದ ಪಾರಾಗಬೇಕಂತ ನಾವು ಅದಕ್ಕೆ ಏನಾರ ಪರಿಹಾರ ಇರ್ತಾವ, ಇಲ್ಲ ಅಂತಿಲ್ಲ. ಪರಿಹಾರ ತೊಗೊಂಡ್ರೆ ಅದು ಅಷ್ಟಕ್ಕೆ ಪರಿಹಾರ ಆಗಂಗಿಲ್ಲ ಅಂತಾರೆ ಮಹಾತ್ಮರು ಅಲ್ಲ. ಈಗ ಭಾಳ ಕಷ್ಟ ಐತ್ರಿ, ಅಲ್ಲಿ ಯಾರೋ ನಿಂಬೆಹಣ್ಣು ಕೊಡ್ತಾರೆ ಅಥವಾ ಏನೋ ಕೊಟ್ಟು ಮಾಡಿದ್ರು ಅಥವಾ ಏನೋ ಕಷ್ಟದಿಂದ ಪರಿಹಾರ ಮಾಡ್ತಾರಂತ ಏನಾದರೂ ಆ ಥರ ಮಾಡಿಕೊಂಡ್ರೆ ಕೂಡ ಆ ಕಷ್ಟ ತಾತ್ಪರ್ತಿಕವಾಗಿ ಇಲ್ದಂಗೆ ಆಗ್ತದೆ ವಿನಃ ನಿನಗೆ ಮುಂದಿನ ಜನ್ಮದಲ್ಲಿ ಒಂದಕ್ಕೆ ಡಬ್ಬಲಾಗಿ ಕಾಡ್ತದೆ ಅಂತಾರೆ ಮಹಾತ್ಮರು.
ಅದಕ್ಕೆ ಸಿದ್ಧಾರೂಢರ ಗುರುಗಳು ಏನು ಮಾಡಿದರು, ಒಬ್ಬನು ಬಂದು ಹೆಸರು ಕೇಳಿದ, ಹೆಸರು ಹೇಳಲಿಲ್ಲ. ಯಾಕಂದ್ರೆ ಬ್ರಹ್ಮನಿಷ್ಠತ್ವದಲ್ಲಿ ಇರುವಂಥವ್ರು ಸಿದ್ಧಾರೂಢರು ಎಷ್ಟು ಗರ್ವ ಐತಲ್ಲ, ಎಷ್ಟು ಸೊಕ್ಕ ಐತಲ್ಲ ಅಂತ ಒಂದು ರೂಮಲ್ಲಿ ಹಾಕಿ 2-3 ದಿವಸ ಹೋಗಿ 2-3 ದಿವಸದ ನಂತರ ಸತ್ತೋದನ್ನ ಏನೋ ಬಂದು ತೆಗಿತಾನೆ ಬಾಗ್ಲಿ. ಆವಾಗ ಇವರು ಬ್ರಹ್ಮನಿಷ್ಠ ಬ್ರಹ್ಮಾನಂದದಲ್ಲೇ ಇದ್ದರು, ಹೊರಗೆ ಕಳಿಸಿದ್ರು. ಆವಾಗ ಆ ಸಿದ್ಧಾರೂಢರಿಗೆ ಗೊತ್ತಿರುವಂಥ ಒಬ್ಬ ವ್ಯಕ್ತಿ ಅವ್ರನ್ನ ಕರ್ಕೊಂಡೋಗಿ ಪಾದಪೂಜೆ ಮಾಡಿ, ಸ್ನಾನಗಿನ ಮಾಡಿಸಿ ಪಾದಪೂಜೆ ಮಾಡಿ ಅವ್ರಿಗೆ ಭಾಳಷ್ಟು ಒಂದು ಗೌರವದಿಂದ ನಡ್ಕೊಂಡಾಗಿ ಇದು ಗೊತ್ತಾಯ್ತು, ಓಹೋ ಇಂಥ ಸದ್ಗುರುವಿಗೆ ನಾನು ಎಷ್ಟು ತಪ್ಪು ಕೆಲಸ ಮಾಡಿದೆ, 2 ದಿವಸ ಒಳಗೆ ಹಾಕಿದೆ, ನಾನು ಕಷ್ಟ ಕೊಟ್ಟೆ ಅಂತ ಬಂದು, ಅಪ್ಪ ತಪ್ಪಾಗ್ಯದಪ್ಪ ಅಂತ ಹೇಳ್ಬಿಟ್ಟು ಕಾಲಿಗೆ ಬಿದ್ದಾಗ ಸಿದ್ಧಾರೂಢರು ಒಂದು ಮಾತು ಹೇಳಿದ್ರಪ್ಪ, ಇದು ನೀ ಮಾಡಕ್ಕೆ ನಿನ್ನ ಇಚ್ಛೆ ಅಲ್ಲೋ, ಇದು ಹಿಂದೆ ನಂದು ಆ ಪ್ರಾರಬ್ಧದಾಗಿತ್ತು, ಅದು ಹಿಂದಿನ ಒಂದು ಪೂರ್ವ ಜನ್ಮದಿತ್ತು, ಇದು ಆಗ್ಬೇಕಂತೇಳಿ ಅದನ್ನು ನೀನು ಕಳೆದಪ್ಪ ಅಂದ್ರಂತವ್ರು. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಆ ಬಂಧು ಬಳಗ ಸರಿ ಇಲ್ಲರಿ, ಆ ಮಕ್ಕಳು ಸರಿ ಇಲ್ಲರಿ, ಮರಗಳು ಸರಿ ಇಲ್ಲರಿ, ಅವ್ರು ಸರಿ ಇಲ್ಲ, ಇದು ಯಾರ್ದಲ್ಲ, ನಾವು ಮಾಡಿದ್ದದು, ನಾವು ಹಿಂದೆ ಮಾಡಿದಂಥ ಒಂದು ಪುಣ್ಯದ ಫಲ ಅಥವಾ ಪಾಪದ ಫಲನೇ ಆ ರೀತಿಯಾಗಿ ಮಾಡಿಸ್ತದದು ಅವ್ರ ಮುಖದಿಂದ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಅಣ್ಣ ತಮ್ಮಂದರು ಬಂಧು ಬಳಗೋದವರು ಒಳ್ಳೆ ಪ್ರೇಮ ಮಾಡ್ಬೇಕಾದ್ರೆ ಸುಮ್ಮನೆ ಅಲ್ಲ, ನೀ ಭಾಳ ಚಂದ ಅವ್ರಿಗೆ ಏನಾರ ಹಿಂದಿನ ಜನ್ಮದಲ್ಲಿ ದಾನ ಧರ್ಮ ಮಾಡಿ ಅವ್ರಿಗೆ ಒಳ್ಳೆತನದಿಂದ ಮಾಡ್ಕೊಂಡಿದ್ದಾರೆ, ಆ ಪುಣ್ಯ ಕೂಡ ಈ ರೂಪದಾಗ ಅವ್ರು ಚಂದ ನೋಡ್ಕೋತಾರೆ. ನಿನಗೆ ಮಕ್ಕಳು ಚೆಂದಾಗಿ ನೋಡ್ಕೋಬೋದು, ಯಾಕಂದ್ರೆ ಪುಣ್ಯದ ಫಲ. ಮಕ್ಕಳು ಭಾಳ ಚಂದ ಇದ್ದಾರೆ, ಏನು ಚಿಂತಿಲ್ರಿ ಅಂತೀವಿ ಒಂದೊಂದು ಸಲ ಅಲ್ಲ, ಯಾಕಂದ್ರೆ ಹಿಂದೆ ಏನು ಪುಣ್ಯ ಮಾಡಿವೇನು ಹಂಗೆ ಬೆನ್ನು ಚಪ್ಪರ್ಸ್ಬೇಕು ನಮ್ಮ ಬೆನ್ನು. ನಾವು ಬಂಧು ಬಳಗನು ಚಂದ ಅದಾರ ಅಂದ್ರೆ ನಾವು ಭಾಳ ಪುಣ್ಯ ಮಾಡೀವಿ ಅಂದ್ಕೊಳ್ಬೇಕು, ಇಷ್ಟ್ರ ಮೇಲೆ ಗೊತ್ತು ಮಾಡ್ಕೋಬೇಕು, ನಾವು ಪುಣ್ಯ ಮಾಡೀವಿ ಅಂದ್ಕೊಳ್ಬೇಕು. ಯಾಕಂತಂದ್ರೆ ಇವರೆಲ್ಲ ಪ್ರೇಮ ಮಾಡಬೇಕಾದ್ರೆ ಅವ್ರು ಸುಮ್ಮನೆ ಮಾಡ್ತಾರೇನು ಇಲ್ಲ. ಅದು ಇಲ್ಲಿ ಕೂಡ ಹೇಳ್ತಾರೆ, ಎಲ್ಲರೂ ಇಲ್ಲಿ ನಮಗೆ ಭಾಳಷ್ಟು ವಿಚಾರಗಳನ್ನು ಅವ್ರು ಹೇಳ್ತಾರೆ. ಯಾವುದಾದ್ರೂ ಒಂದು ದೊಡ್ಡ ನೌಕರಿ, ನನ್ನವರು, ಈ ರೀತಿ ಎಲ್ಲರೂ ನಮ್ಮಲ್ಲಿರುವಂಥ ವಿಚಾರಗಳಲ್ಲಿ ಇದಕ್ಕೂ ಕೂಡ ಎಲ್ಲ ಇದು ಸಿಗಬೇಕಾದ್ರೂ ಕೂಡ ನಮ್ಗೆ ಪುಣ್ಯ ಬೇಕಾಗ್ತದ ಅನ್ನುವಂಥದ್ದು ಕೂಡ ಹೇಳ್ತಾರೆ. ಬಂದು ಜನರು ಒಲುಮೆ ಆಗಬೇಕಾದ್ರೂ ಕೂಡ ನಮಗೆ ಪುಣ್ಯ ಆಗ್ತದೆ. ಯಾಕಂದ್ರೆ ಇಲ್ಲಿ ಕೂಡ ಹೇಳ್ತಾರೆ, ನಮ್ಮ ಹತ್ರ ದುಡ್ಡಿದ್ದಾಗ ಮಾತ್ರ ಎಲ್ಲರೂ ನಮ್ಮವ್ರು ಅನ್ಕೋತಾರೆ. ಅದಕ್ಕೆ ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರನ್ನುವರು, ಅನ್ನವು ತೀರದ ಮರುದಿನವೇ ನನ್ನವರನ್ನುವರು ಯಾರಿಲ್ಲ ಅಂತ ಇದನ್ನೆಲ್ಲ ಬರೀತಾರೆ ನೋಡ್ರಿ. ಯಾವಾಗ ನಮಗೆ ಪುಣ್ಯದ ಫಲದಿಂದ ನಮ್ಮಲ್ಲಿ ದ್ರವ್ಯ ಇರ್ತದೆ, ಒಂದು ಶ್ರೀಮಂತಿಕೆ ಬರ್ತದೆ, ಅದರಿಂದ ಎಲ್ಲರೂ ನಮ್ಮವರು ಅಂತ ಮಾತಾಡುವಂಥದ್ದು. ಯಾವಾಗ ನಮ್ಮ ಹತ್ರ ಏನು ಇರೋಂಗಿಲ್ಲ ಅವಾಗ ಯಾರು ನಮ್ಮವರು ಅಂತ ಪ್ರೇಮ ಮಾಡೋಂಗಿಲ್ಲ. ಹಾಗಾಗಿ ಇಲ್ಲಿ ಯಾವ ರೀತಿ ಅಂತಂದ್ರೆ, ನಿನ್ನಲ್ಲಿ ಎಷ್ಟು ಪುಣ್ಯ, ಈ ಪುಣ್ಯದಿಂದನೇ ಇವೆಲ್ಲ ಸಿಗುವಂಥದ್ದು. ಇವತ್ತು ಹೆಂಡತಿ ಪ್ರೀತಿ ಮಾಡ್ತಾಳೆ, ಪ್ರೇಮ ಮಾಡ್ತಾಳೆ, ಹೆಂಡತಿ ಮೇಲೆ ಗಂಡ ಪ್ರೇಮ ಮಾಡ್ತಾನೆ ಅಂದರೆ ಇದು ಪುಣ್ಯದ ಫಲನೇ ಅಂತ ತಿಳ್ಕೊಬೇಕಾಗ್ತದೆ. ಈ ರೀತಿ ಪುಣ್ಯವಿಲ್ಲದೆ ವಿನಃ ಯಾವ ಪ್ರೇಮವೂ ಇಲ್ಲೇನು ಕೆಲಸ ಮಾಡೋಂಗಿಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಮತ್ತು ನಿಪುಣತ್ವ ಯಾವುದನ್ನು ನೋಡ್ತಾನೆ ಅದನ್ನು ಮಾಡುವಂಥದ್ದು ಒಂದು ಚಾಣಾಕ್ಷತನೇ ಇರ್ತದೆ. ಏನೋ ನೋಡಿದ ತಕ್ಷಣ ಮಾಡ್ತಿರ್ತಾರೆ ನೋಡ್ರಿ ಕೆಲವ್ರು. ನಿಪುಣತ್ವ ಎಷ್ಟು ಹುಷಾರದ ರೀ, ನೋಡಿದ ತಕ್ಷಣನೇ ಮಾಡ್ತಾನೆ ನೋಡ್ರಿ, ನೋಡಿದ ತಕ್ಷಣ ತಿಳ್ಕೊತಾನೆ ನೋಡ್ರಿ, ನೋಡಿದ ತಕ್ಷಣನೇ ಇಂಥದ್ದು ಹೇಳಿಬಿಡ್ತಾನೆ ನೋಡ್ರಿ ನಾವೆಲ್ಲ ಹೇಳ್ತೀವಲ್ಲ. ಇದು ಕೂಡ ಒಬ್ರು ಏನು ಮಾಡಿ ತೋರಿಸ್ತಾರೆ ಅದೇ ಪ್ರಕಾರ ಏನು ಮಾಡುವಂಥದ್ದು. ಇದು ಕೂಡ ಈ ಥರ ಎಲ್ಲದರಲ್ಲಿಯೂ ಆ ಮಾಡುವಂಥ ಜಾಣತನ ಏನಾದರೂ ಇತ್ತಂದರೆ ಇದು ಪೂರ್ವಜನ್ಮದ ಪುಣ್ಯ ಇಲ್ಲದೆ ಆಗಂಗಿಲ್ಲ. ಅದು ಹಿಂದಿನ ಪೂರ್ವಜನ್ಮದ ಪುಣ್ಯದಿಂದಲೇ ಈ ನಿಪುಣತ್ವ ಬರ್ತದೆ. ಅದಕ್ಕೆ ಈ ರೀತಿಯಾಗಿರುವಂಥದ್ದು ಹಿಂದಿಂದ ಇರ್ತದಲ್ರಿ ಪುಣ್ಯ ಮಾಡಿದ್ದು. ಅದಕ್ಕೆ ಸಂಸ್ಕಾರ ಇಲ್ಲರಿ. ನಾವು ಕೆಲವ್ರು ಭಾಳಷ್ಟು ನಗ್ತಾರೆ, ಏನಾದ್ರು ಇಲ್ಲರಿ ಹಿಂದಿನ ಪುಣ್ಯ ಅಂತಂದುಗಳೇ ನಗ್ತಾರೆ, ನಾವು ನಂಬಂಗಿಲ್ಲ ಅಂತಾರೆ. ನಮಗೆ ಪ್ರಾಕ್ಟಿಕಲಾಗಿ ಅದಕ್ಕೆ ಪರಮಾತ್ಮ ಈ ಜಗತ್ತಿನೊಳಗೆ ಪ್ರಾಕ್ಟಿಕಲಾಗಿ ತೋರಿಸ್ತಾನೆ. ಹೆಂಗೆ ತೋರಿಸ್ತಾನಪ್ಪ, ಹಿಂದಿನ ಜನ್ಮ ನಾವು ಹೆಂಗ್ರಿ ನಂಬಬೇಕು ಅಂತಂದಾಗ, ಈ ಜಾಗ್ರದಲ್ಲಿ ನಾವೆಲ್ಲ ವ್ಯವಹಾರ ಮಾಡ್ತೀವಿ. ಮಾಡಿದ ಮೇಲೆ ನಾವು ಮಲಗ್ತೀವಿಲ್ಲ, ಮಲಗಿದಾಗ ಅಲ್ಲಿ ಶರೀರ ಇಲ್ಲ, ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಚಿತ್ತು ಇಲ್ಲ, ಅಹಂಕಾರ ಇಲ್ಲ, ನಾನಿಲ್ಲ, ನೀನಿಲ್ಲ, ಹೆಂಡತಿಲ್ಲ, ಮಕ್ಕಳಿಲ್ಲ. ಅದು ಯಾವುದಕ್ಕೆ ಸಮ? ಸುಸುಪ್ತಿ ಅವಸ್ಥೆ ಅಂದ್ರೆ ಸಾವಿನ ಸಮ, ಹೌದಲ್ಲ? ಅಲ್ಲಿ ಯಾವುದೇ ಇಲ್ಲ, ಅದು ಸದೃಶ್ಯವಾಗಿರುವಂಥದ್ದು ಅದು. ಯಾಕಂದ್ರೆ ಸಾವು ಅನ್ನುವಂಥದ್ದು ದೊಡ್ಡ ನಿದ್ದೆ ಆಗ್ತದೆ, ಇದು ಸಣ್ಣ ನಿದ್ದೆ ಆಗ್ತದೆ, ಹೌದಲ್ಲ? ಅಲ್ಲಿ ಏನೊಂದಿಲ್ಲ. ಯಾಕಂದ್ರೆ ನಾವು ಮಾಡಿದಂಥ ಜಾಗ್ರದಲ್ಲಿ ಮಾಡಿದಂಥ ಏನಾರ ವ್ಯವಹಾರ ನಮ್ಮ ತಲೆ ಒಳಗೆ ಐತೇನೋ ಅಲ್ಲಿ ಸುಸುಪ್ತಿ ಒಳಗೆ ಅಂದರೆ ಏನೊಂದಿಲ್ಲ. ಯಾವಾಗ ನಾವು ಬೆಳಗ್ಗೆ ಎದ್ದ ತಕ್ಷಣವೇ ಆವಾಗ ನಮ್ಮ ಶರೀರಕ್ಕೆ ಇಂದ್ರಿಯಗಳು ಬಂದು ಸೇರಿ ಆವಾಗ ಏನು ನೆನಪು ಬಂತು ನಮ್ಗೆ, ಹಿಂದೆ ನಾನು ಇಂಥ ಕೆಲಸ ಮಾಡ್ತಿದ್ದೆ ಮತ್ತು ಇವತ್ತು ಅದೇ ಕೆಲಸ ಮಾಡ್ಬೇಕಂತ ನಮ್ಮ ಸ್ಮೃತಿಯಲ್ಲಿ ಬಂತಿಲ್ಲ.
ಮಲಗಿದ ಸುಸುಪ್ತಿ ಅವಸ್ಥೆ ಒಳಗೆ ಯಾವುದೂ ಇಲ್ಲ, ನಮ್ಮ ತಲೆಗೆ ಇಲ್ಲ, ಆಯಿತಾ. ಈಗ ಹಿಂದಿನ ಸಂಸ್ಕಾರ ನಿನ್ನ ಎಲ್ಲಿ ಉಳಿತದ? ನಿನ್ನ ಕಾರಣ ಶರೀರದಲ್ಲಿ ಉಳ್ಕೊಂಡಿದ್ವು ಎಲ್ಲ, ಆ ಒಂದು ಕಾರಣ ಶರೀರದಲ್ಲಿ ಇದು ಉಳ್ಕೊಂಡ್ಬಿಟ್ಟಿದ್ವು. ಏನು ಇವತ್ತು ಮಾಡಿದಂಥ ಕೆಲಸಗಳು ಏನದವ, ಮನಸ್ಸಿನ ಸ್ಥಿತಿಗಳು ಮಾಡಿದಂಥವು ಎಲ್ಲ ಈ ಅಜ್ಞಾನದ ಒಂದು ಕಾರಣ ಶರೀರದಲ್ಲಿ ಉಳ್ಕೊಂಡಿದ್ವು, ಹೌದಲ್ಲ. ಮತ್ತು ಮುಂಜಾನೆ ಎದ್ದುಗಳನ್ನೇ ಇಂದ್ರಿಯಗಳು ಏನು ಅಡ್ಕೊಂಡಿದ್ವು ಎಲ್ಲ ದುಬ್ಬು ಅಂತ ಮತ್ತೆ ಇಂದ್ರಿಯಗಳು ಎಲ್ಲ ಬಂದು, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಎಚ್ಚರ ಆದಮೇಲೆ. ಅವಾಗ ಹಂಗೆ ಪೂರ್ವಜನ್ಮ ಇರಲಿಲ್ಲ ಅಂತಂದ್ರೆ ಮತ್ತು ಮುಂಜಾನೆ ಯಾಕೆ ನೆನಪು ಬರಬೇಕು? ಹಿಂದಿಂದ ನೆನಪ ಬರಬಾರ್ದಾಗಿತ್ತು ನಮಗೆ. ಸತ್ತಂಗೆ ಬಿದ್ದಿದ್ದೆಲ್ಲ ರಾತ್ರಿ, ಸುಸುಪ್ತಿ ಅವಸ್ಥೆ ಅಂತಂದ್ರೆ ಸಾವು ಇದ್ದಂಗೆ, ಅದು ಸತ್ತಂಗೆ, ಆ ಸತ್ತಂಗೆ ಬಿದ್ದಂತ ಮತ್ತು ಹಿಂದಿಂದ ಯಾಕೆ ನೆನಪಂತ ಮುಂಜಾನೆಗೆ ನಿನಗೆ ಅಂದ್ರೆ ನೀ ಏನೇ ಮಾಡಿದೆ ಆ ಸಂಸ್ಕಾರದಲ್ಲಿ ಉಳ್ಕೊಂಡಿರ್ತದ. ಅದಕ್ಕೆ ಹಿಂದಿನ ಸಂಸ್ಕಾರ ಅಂತ ಯಾಕೆ ಅಂತೀವಿ ಅಂದ್ರೆ, ನೀ ಏನು ಮಾಡಿರ್ತಿದೆ ಅದು ನಿನ್ನ ಒಳಗೆ ಇರ್ತದ, ಮತ್ತು ನಿನಗೆ ಹೊಸ ಶರೀರ ಬಂಧುಗಳನ್ನೇ ಅವೇ ವಿಚಾರಗಳು ಉಟ್ಕೋತಾವೆ. ಯಾಕೆ ನೀನು ಪಾಪದ ಕರ್ಮ ಮಾಡಿದ್ರೆ ಪಾಪದವೇ ಉಟ್ಕೋತಾವ, ಪುಣ್ಯದ ಮಾಡಿದ್ರೆ ಪುಣ್ಯದವೇ ಉಟ್ಕೊಳತ್ತಾವ. ಅದಕ್ಕೆ ಇವತ್ತು ನಾವೇನು ಮಾಡೀವಿ ಮತ್ತು ಮುಂಜಾನೆ ಅದನ್ನು ಕಂಟಿನ್ಯೂ ಮಾಡ್ತೀವಿಲ್ಲ, ಮುಂಜಾನೆ ನೆನಪಿರಂಗಿಲ್ಲ, ಇರ್ತದೆ. ಯಾಕೆ ಹಿಂದೆ ಎಷ್ಟು ಹುಟ್ಟಿನಿಂದ ಸಾಯೋವರೆಗಿರುವಂಥ ರಾತ್ರಿ ಮಲಗ್ತೀವಲ್ಲ, ಮುಂಜಾನೆ ನಾವು ಅದನ್ನು ನೆನಪು ಮಾಡ್ಕೋತೀವಿ. ಇದು ಸಂಸ್ಕಾರ, ಹಿಂಗೆ ಜನ್ಮ ಇರುವಂಥದ್ದು ಈ ಥರ ಬರ್ತದೆ ಅದು. ಹಾಗಾಗಿ ನಿಪುಣತ್ವ ಬರಬೇಕಾದ್ರೂ ಕೂಡ ಏನಾಗ್ತದೆ ಅಂತಂದ್ರೆ, ಹಿಂದಿನ ಒಂದು ಇದರ ಪೂರ್ವಜನ್ಮದಾಗ ಮಾಡಿದಂಥದ್ದು ಆ ನಿಪುಣತ್ವ ಇವರಿಗೆ ಕಂಟಿನ್ಯೂ ಇರ್ತದೆ. ಆ ರೀತಿಯಾಗಿ ಬರುವಂಥದ್ದು ಹಿಂದಿನ ಪುಣ್ಯದ ಫಲದಿಂದನೇ ಬರುವಂಥದ್ದು. ಈ ಛಲ ಅನ್ನುವಂಥದ್ದು ನೋಡ್ರಿ, ಇದು ಪುಣ್ಯನೇ ಬೇಕು. ಪಿಡಿದ ನೇಮವನ್ನೆಡೆಬಿಡದ ಅತಿ ಛಲವನು ಅಂತಾರೆ. ಎಡರಡಿಸಿದ ವೇಳೆಯೊಳು ಧೈರ್ಯವನ್ನು ಸಿರಿ ಒಡೆದು ಜೀವಿಸುವ ಎಡೆಯೊಳು ವಿನಯವನ್ನು ಕಡು ಜೌವನದೊಳು ವಿಕೃತಿ ದೋರದಿಹುದನು ಪಿಡಿದ ನೇಮವನ್ನೆಡೆಬಿಡದತಿ ಛಲವನು ಅಂತಂದಾರೆ ಮಹಾತ್ಮರು. ಎಲ್ಲರಿಗೂ ಛಲ ಬರ್ತದೇನ್ರಿಪ್ಪ ಅಂದ್ರೆ ಎಲ್ಲರಿಗೂ ಛಲ ಬರೋಂಗಿಲ್ಲ. ಅದಕ್ಕೆ ಹಿಡಿದಿದ್ದನ್ನು ಮಾಡಿಯೇ ತೀರ್ತೀನಿ ಅನ್ನುವಂಥ ಹಠ ಇದು ಏಳಿಸ್ಕೊಳ್ತದೆ. ಇದು ಕೂಡ ಪೂರ್ವ ಜನ್ಮದ ಪುಣ್ಯದಿಂದ ಬರ್ತದೆ. ಆದರೆ ಮನುಷ್ಯ ಆದಂಥವನು ನೋಡ್ರಪ್ಪ, ಈ ಒಂದು ಈ ಹಠ ಬುದ್ಧಿ ಅನ್ನುವಂಥದ್ದು, ಈ ಯಾವುದೋ ಪಿಡಿದ ನೇಮವನ್ನು ಎಡೆಬಿಡದೈತಿ ಛಲವನ್ನು, ಇದಕ್ಕೂ ಏನಂದ್ರೆ ಜಾಗಗಳು ಸ್ಥಳಗಳು ಬದಲಾವಣೆ ಆಗಬೇಕು. ನಾವು ಈ ಹಠ ಸಂಸಾರದಾಗ ಇಡುವಂಥದ್ದಲ್ಲ ಅಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಛಲ ಬೇಕು ಶರಣಂಗೆ ಪರಧನವ ಒಲ್ಲೆನೆಂಬ, ಛಲ ಬೇಕು ಶರಣಂಗೆ ಪರಸತಿಯನ್ನು ಒಲ್ಲೆನೆಂಬ, ಛಲ ಬೇಕು ಶರಣಂಗೆ ಪರದೈವ ಒಲ್ಲೆನೆಂಬ. ಬಸವಣ್ಣರು ಎಷ್ಟು ಚಂದ ಹೇಳ್ಯಾರ ನೋಡ್ರಿ. ಅವರು ನುಡಿಗಳಲ್ಲಿ ಜ್ಞಾನ ಕರ್ಮ ಉಪಾಸನೆ ಎಲ್ಲದ್ರ ಬಗ್ಗೆ ಹೇಳಿದ್ದಾರೆ. ಅವರು ಜ್ಞಾನದ್ದೂ ಹೇಳಿದ್ದಾರೆ ಬಸವಣ್ಣ. ಎಲ್ಲ ವಚನಗಳು ಅಕ್ಕಮಾದಿ ವಚನ ತೊಗೊಳ್ರಿ, ಮಹಾತ್ಮರೇ ಪ್ರತಿಯೊಂದು ವಚನಗಳು ತೊಗೊಂಡ್ರು ಕೂಡ ಅವರು ಕರ್ಮ ಉಪಾಸನೆ ಜ್ಞಾನದ ಬಗ್ಗೆನೇ ಹೇಳಿದ್ದಾರೆ ಅವರು ಕೂಡ. ಅದಕ್ಕೆ ನಾವು ಸಂಸಾರದಾಗ ಇಟ್ಕೋತೀವಿ ಹಠ. ಎಲ್ಲಿ ಇಟ್ಕೊಳ್ತೀವಿ? ಅವ್ರು ನನಗೆ ಹಿಂಗೆ ಅಂದಾರ, ಸಾಯವರೆಗೆ ಅವ್ರ ಮುಖ ನೋಡಂಗಿಲ್ಲ. ಹಿಂಗೆ ಆಗಿದ್ದಾರೆ ಭಾಳ ಜನ ನಾವು ನೋಡಿದ್ದೀವಿ. ಯಾಕಂದ್ರೆ ಯಾರೋ ಒಬ್ಬರು ಜಗಳ ಆಡಿದ್ರೆ ಸಾಯವರೆಗೆ ಆ ಊರಿಗೆ ಹೆಜ್ಜೆ ಇಡಂಗಿಲ್ಲಂದ್ರೆ ಆ ಅಜ್ಜಿ 90-100 ವರ್ಷ ಬದುಕಿದಳು, ಆ ಊರಿಗೆ ಹೆಜ್ಜೆನೇ ಇಡಲಿಲ್ಲ ನೋಡ್ರಿ. ನಾನು ಅಂದೆ, ನಮ್ಮ ನಿಜವಾಗಿ ಆಕೆ ಅಲ್ಲಿ ತನಕ 110 ತನಕ ಬದುಕಿದ್ರೆ. ಈಗ ಭಾಳ ದಿವಸದ್ದಲ್ಲ, ಮೊನ್ನೆ ಆದದ್ದು ಇದು ವಿಚಾರ, ಮೊನ್ನೆದೇ. ಬಟ್ ಏನಂತಂದ್ರೆ ನೋಡ್ರಿ, ಆಕೆ ಮೊನ್ನೆನೇ ಎಷ್ಟು ಒಂದು ಆ ವೈರಾಗ್ಯ ಭಾವ ಇತ್ತು ಅಂದ್ರೆ, ಇದನ್ನು ನಾನು ತೊಗೊಳಂಗೆ, ನಾನು ಕಣ್ಣಾರೆ ನೋಡಿದ್ದು, ಇದನ್ನು ನನಗೆ ಬೇಡ ಅಂತಂದ್ರೆ ಆಕೆ ಯಾವತ್ತೂ ಒಳ್ಳೆ ನೋಡ್ತಿರ್ಲಿಲ್ಲ. ಆಯಿತಾ. ನಾನು ಅವ್ರು ಹಿಂಗೆ ಅಂದಿದ್ದಾರೆ ಅಂದ್ರೆ ಅವ್ರು ನನ್ನ ಮುಖ ನೋಡಂಗಿಲ್ಲ ಅಂತಿದ್ದಳು, ಆ ಮುಖನೇ ನೋಡ್ತಿದ್ದಿಲ್ಲ ಆಕೆ. ಆ ಊರಾಗ ಸ್ವಲ್ಪ ಜಗಳ ಏನಾದರೂ ಆಯಿತು ಆಗಿತ್ತು, ಚಿಕ್ಕವಳು ಒಂದು 15-20 ವರ್ಷದ ಒಳಗಡೆನೇ ಅದು ಆ ಒಂದು ಜಗಳ ಆಗಿತ್ತು ಅವ್ರದ್ದು. ಯಾವುದೋ ಒಂದು ಜಗಳಕ್ಕಾಗಿದ್ರೆ ನಾನು ಅದನ್ನು ಮಾಡೋವರೆಗೆ ಊರಿಗೆ ಹೆಜ್ಜೆ ಇಡಂಗಿಲ್ಲ ಅಂತಂದಾಕಿ 110 ವರ್ಷ ಆದ್ರೆ ಆ ಊರಿಗೆ ಹೆಜ್ಜೆ ಇಡಲಿಲ್ಲ, ಹಂಗೆ ಓದಲಾಕಿ. ಇದು ಎಂಥದ್ರಿ, ಇದು ಎಂಥ ಹಠ ಇದು ಅಂತ ಭಾವ. ಇದನ್ನು ಬದಲಾವಣೆ ಮಾಡ್ಕೊಂಡು ಪಾರಮಾರ್ಥದಲ್ಲಿ ಇಟ್ಕೊಂಡಿದ್ರೆ ಧನ್ಯಳಾಗಿಬಿಡ್ತಿದ್ರು ನೋಡ್ರಿ. ಹಿಂಗೆ ಬರ್ತಾವೆ. ಅದಕ್ಕೆ ಇಲ್ಲಿ ಹಠ ಎದಕ್ಕೆ? ಛಲ ಬೇಕು ಶರಣಂಗೆ ಪರದೈವ ಒಲ್ಲೆನೆಂಬ. ನೋಡಿ ಎಂಥ ಒಂದು ಅದ್ಭುತವಾಗಿ ಹೇಳ್ತಾರೆ ಮಹಾತ್ಮರು. ಹೇಳ್ತಾರೆ, ಪಿಡಿದ ನಿಯಮವನ್ನು ಎಡೆಬಿಡದೈತಿ ಛಲವನ್ನು. ಈ ಭಾವ ಬರಬೇಕಂತಂದ್ರೂ ಕೂಡ ಪುಣ್ಯವೇ ಬೇಕಾಗ್ತದ. ಒಂದು ಕೆಲಸ ಈಗ ನೋಡ್ರಿ, ನಾವೀಗ ದಿನ ಕುಂತು ಕೇಳ್ತೀವಿ, ಹೌದಾ? ಉದಾಹರಣೆ ಹೇಳ್ಬೇಕಾದ್ರೆ ದಿನ ಕುಂತು ಕೇಳ್ತೀವಿ. ಇವತ್ತು 2 ದಿವಸ ಕೇಳಿದಿರಿ, ನಾಳೆ ಮತ್ತೆಲ್ಲಿರಿ ಅವು ಇವು ಕೆಲಸಗಳು ಅದಾವ ಅಂತ ಏನಾದರೂ ಹೋದ್ರೆ ಭಾಳ
ಕೆಟ್ಟೋಯ್ತು ಮಾತು. ಎಲ್ಲೇ ಆಗಲಿ, ಇಲ್ಲೇ ಅಂತಲ್ಲ, ಎಲ್ಲೇ ಆದರೂ. ಬಟ್ ನಾವು ಕೂಡಬೇಕು, ಕೇಳಬೇಕನ್ನುವಂಥ ಒಂದು ಬುದ್ಧಿ ಇರ್ತದಲ್ಲ, ಆ ಬುದ್ಧಿ ಹಠ ಮಾಡ್ಕೊಂಡಿಲ್ಲ. ನಾವು ಏನೇ ಕಾರಣಕ್ಕಾದರೂ ಕೂಡ ಈ ವಾಕ್ಯಗಳನ್ನು ತಪ್ಪಿಸ್ಕೊಳ್ಬಾರ್ದು. ಇದು ನಾನು ಕೇಳಬೇಕನ್ನುವಂಥ ಭಾವ ಏನು ಬರ್ತದಲ್ಲ, ಅದು ಹಿಂದಿನ ಜನ್ಮದ ಪುಣ್ಯ ನೋಡ್ರಿ. ಅದು ಯಾಕಂದ್ರೆ ಒಂದು ನಿಶ್ಚಯ ಮಾಡಿದ ತಕ್ಷಣ ಮತ್ತು ಅದರಲ್ಲಿ ಹಿಡಿದ ಕಾರ್ಯವನ್ನು ಸಂಪೂರ್ಣವಾಗಿ ಮಾಡಬೇಕು. ಮತ್ತು ಅದರಲ್ಲಿ ದೋಷವನ್ನು ಹುಡುಕಿ ಯಾವುದೋ ಕೆಲಸದಿಂದ ಅದನ್ನು ಬಿಡುವಂಥದ್ದಲ್ಲ. ಅದನ್ನು ಒಂದು ಸಂಕಲ್ಪ ಮಾಡಿಕೊಂಡು ಇದನ್ನು ನಾನು ಮಾಡೇ ಮಾಡ್ತೇನೆ, ಇದನ್ನು ನಾನು ಕೇಳ್ತೀನಿ, ಇದನ್ನು ಪಡ್ಕೊಳ್ತೀನಿ ಅನ್ನುವಂಥ ಭಾವ ಬರುವಂಥದ್ದು, ಅದು ಕೂಡ ಈ ಥರ ಮಾಡುವಂಥದ್ದು ಪೂರ್ವಜನ್ಮದ ಒಂದು ಪುಣ್ಯ. ಅದಕ್ಕೆ ಆ ಸಂಕಲ್ಪವನ್ನು ಮಾಡ್ತದದು. ಆ ಪೂರ್ವಜನ್ಮದ ಪುಣ್ಯ ಆ ಥರ ಸಂಕಲ್ಪವನ್ನು ಮಾಡ್ತದೆ. ಈ ಪ್ರಕಾರ ಚಂಚಲವಾಗಿದ್ದಂತಹ ಮನಸ್ಸಿನಲ್ಲಿ, ಯಾಕಂದ್ರೆ ಇಂಥ ಒಂದು ಚಂಚಲ ಮನಸ್ಸು ಅನ್ನುವಂಥದ್ದು ಭಾಳ ಚಂಚಲ ಬುದ್ಧಿ ನೋಡ್ರಿ. ಅದು ಒಂದು ಕಡೆ ನಿಂದ್ರಂಗಿಲ್ಲ. ಅಂಥ ಒಂದು ಚಂಚಲ ಭಾವನೆಯಲ್ಲಿ, ಚಂಚಲವಾದಂಥ ಮನಸ್ಸಿನಲ್ಲಿ ಇದನ್ನು ಕೆಲಸವನ್ನು ಮಾಡಬೇಕನ್ನುವಂತಹ ಈ ಹಠ ಬುದ್ಧಿ ಬರಬೇಕಾದ್ರೂ ಕೂಡ ಪೂರ್ವಜನ್ಮದ ಪುಣ್ಯ. ಈಗ ನೋಡಿರಿ, ಒಂದು ತಾಸು ನಾವು ಕುಂತು ಕೇಳ್ತೀವಿ ಅಂದರೆ ಎಷ್ಟು ಅದಾವ್ರಿ, ಬೇರೆ ಬೇರೆ ಕಡೆ ಮನಸ್ಸು ಹೋಗುವಂಥದ್ದು ಭಾಳಷ್ಟು ಅದಾವೆ. ಆದರೂ ಕೂಡ ಆ ಮನಸ್ಸನ್ನು, ಆ ಕಡೆ ಹೋಗುವಂಥ ಮನಸ್ಸನ್ನು ಹಿಡಿದಿಟ್ಕೊಂಡು ಈ ವಾಕ್ಯಗಳನ್ನು ಕೇಳ್ತೀವಿ ಅಂತ ಕುಂದಿರ್ತದಲ್ಲ, ಇದು ಹಿಂದಿನ ಜನ್ಮದ ಪುಣ್ಯ. ಈ ಮನಸ್ಸು ಬರಬೇಕಾದ್ರೂ ಕೂಡ ಹಿಂದಿನ ಜನ್ಮದ ಒಂದು ಪುಣ್ಯ. ಮಾಡುವಂಥ ಹಠ ಬುದ್ಧಿ ಬರಬೇಕಾದ್ರೂ ಕೂಡ ಇದು ಪೂರ್ವಜನ್ಮದ ಒಂದು ಪುಣ್ಯ ಅಂತ ಕೊಡ್ತಾರೆ. ನೀತಿ ಅಂದ್ರೆ ಈ ಹೆಂಡತಿ ಜೊತೆ ಹೆಂಗಿರಬೇಕು, ಮತ್ತು ತಾಯಿ ತಂದೆ ಜೊತೆ ಹೆಂಗಿರಬೇಕು, ಹೆಂಡ್ರ ಮಕ್ಕಳ ಜೊತೆ ಹೆಂಗಿರಬೇಕು, ಯಾವ ರೀತಿಯಿಂದ ವ್ಯವಹಾರ ಮಾಡಬೇಕು, ಜಗತ್ತಿನಲ್ಲಿ ಯಾವ ರೀತಿಯಿಂದ ವರ್ತಿಸಬೇಕು, ಇವೆಲ್ಲವನ್ನು ತಿಳಿಸೋಂಥದ್ದು ಏನಿರ್ತದೆ ಅದಕ್ಕೆ ನೀತಿ ಅಂತ ಹೇಳಿಸ್ಕೊಡ್ತದೆ. ನಾವು ಹೆಂಗೆ ಬೇಕಂಗೆ ಜೀವನ ಮಾಡ್ತೀನಿ ಅನ್ನೋದಲ್ಲ, ಹೆಂಗೆ ಬೇಕು ಹಂಗೆ ತಿರುಗಾಡ್ತೀನಿ, ಹೆಂಗೆ ಬೇಕು ಹಂಗೆ ವರ್ತನೆ ಮಾಡ್ತೀನಿ ಅನ್ನುವಂಥದ್ದಲ್ಲ. ಒಂದು ಕಟ್ಟಳೆಗಳದಾವ, ಒಂದು ನಿಯಮಗಳದಾವ, ಅದೇ ಪ್ರಕಾರ ನಾವು ಜೀವನ ಮಾಡಬೇಕಾಗ್ತದೆ. ಇದಕ್ಕೆ ನೀತಿ ಅಂತ ಹೇಳಿಸ್ಕೊಡ್ತದೆ. ಯಾಕಂದರೆ ಕೆಲವು ಉದಾಹರಣೆಗಳು ಕೂಡ ಹೇಳ್ತಾರೆ. ರಾಜನ ಸಂಗಡ ವೈರತ್ವವನ್ನು ಎಂದು ಮಾಡಿಕೊಡ್ದು, ಅವ್ರ ಜೊತೆ ವೈರತ್ವ ಮಾಡಿಕೊಡ್ರೆ ಹೆಂಗಾಗ್ತದೆ ಹೇಳ್ರಿ. ಯಾಕಂದ್ರೆ ಅದು ಭಾಳ ಕೋಪಿಷ್ಟ ಆದಂಥ ರಾಜ ಇದ್ದನು ಅಂತಂದ್ರೆ ಹೊರಗೆ ಹಾಕಿಬಿಡ್ತಾನೆ, ದೇಶದಿಂದ ಹೊರಗೆ ಹಾಕಿಬಿಡ್ತಾನತ್ತ. ಯಾಕಂತಂದ್ರೆ ಮತ್ತು ಅಥವಾ ಯಾವುದಾದ್ರೂ ತಪ್ಪಿನಲ್ಲಿ ಸಿಕ್ಕಾಗ ನಮ್ಮನ್ನು ಗಲ್ಲಿಗೆ ಏರಿಸ್ತಾನತ್ತ, ಹಾಕ್ಬೋದು. ಆ ಕಾರಣದಿಂದ ರಾಜನ ಸಂಗಡ ವೈರತ್ವವನ್ನು ಮಾಡಬಾರ್ದು ಅಂತ ಹೇಳ್ತಾರೆ, ಮಿತ್ರತ್ವವನ್ನು ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಮತ್ತು ತಂದೆ ತಾಯಿ ಗುರುಗಳು ಹಿರಿಯರಲ್ಲಿ ಪೂಜ್ಯ ಭಾವನೆಯನ್ನು ಮಾಡಿ, ತಂದೆ ತಾಯಿಗೆ ಮತ್ತು ಗುರು ಹಿರಿಯರಲ್ಲಿ ಆ ಪೂಜ್ಯ ಭಾವನೆಯನ್ನು ಮಾಡುವಂಥದ್ದು. ಇದು ಎಷ್ಟು ನಾವು ಈ ಥರ ಭಾವನೆಯನ್ನು ಮಾಡ್ಕೊಂಡಿರ್ತೀವಿ ಅಷ್ಟು ನಿನಗೆ ಫಲಗಳದ. ಅದಕ್ಕೆ ಬೆಳಗ್ಗೆ ಸಾಯಂಕಾಲ ಹಿರಿಯರ ಮನೆಯಾಗಿದ್ರಂದ್ರೆ ಅವ್ರಿಗೆ ನಮಸ್ಕಾರ ಮಾಡುವಂಥದ್ದು ಆಗಿರ್ಬೋದು. ನೋಡ್ರಿ, ಅದಕ್ಕೆ ಹೇಳ್ತಾರೆ ಎಂಥ ಒಂದು ಸಂಸ್ಕಾರ ಇದೆ. ಪ್ರತಿಯೊಬ್ಬರು ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕಾದಂಥದ್ದು ಮಹಾತ್ಮರ ವಾಕ್ಯಗಳು. ಯಾಕಂದರೆ ಈ ವಾಕ್ಯ ಈ ಥರ ಮನುಷ್ಯ ಒಂಥರ ಬಲ ಇರುತ್ತೆ ರೀ, ಬಲ. ಯಾಕಂದ್ರೆ ಇದು ಬ್ರಹ್ಮಜ್ಞಾನ. ನಾವೇನು ಮಕ್ಕಳಿಗೆ 3-4 ವಿದ್ಯೆಗಳನ್ನು ಡಿಗ್ರಿಗಳನ್ನು ಮಾಡಿಸ್ತೀವಿ, ಬ್ರಹ್ಮವಿದ್ಯೆ ಸತ್ಕೊಂಡು ಹೋಗಕತ್ತೇವೆ ನೋಡ್ರಿ, ಎಂಥ ವಿದ್ಯೆ ರೀ ಅದು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಇಂಥ ಇದು ಬ್ರಹ್ಮವಿದ್ಯೆ. ಇದು ಗುರು ಹಿರಿಯರಿಗೆ ನಾವು ಯಾವಾಗಲೂ ಬೆಳಗ್ಗೆ, ಅದಕ್ಕೆ ಸೋಲಬೇಕು ಹಿರಿಯರಲ್ಲಿ ಗೆಲುವು ನಿನ್ನ ಸೇರುವುದಲ್ಲಿ ಅಂತ ಹೇಳ್ತಾರೆ ಅವರು. ಹಿರಿಯರಿಗೆ ಹೆಂಗೆ ನಡ್ಕೊಳ್ಬೇಕು, ಈ ಮನ್ಯಾಗ ಪ್ರತಿಯೊಬ್ಬ ತಾಯಿ ತಂದೆ ಕೂಡ ನೀವು ಭಾಳಷ್ಟು ವಿಚಾರ ಮಾಡ್ತಕ್ಕಂಥದ್ದು. ಯಾವಾಗ ತಾಯಿ ತಂದೆ ಈ ಮಟ್ಟದಲ್ಲಿ ಈ ಥರ ಹೋದ್ರೆ ಮಕ್ಕಳು ಕೂಡ ಅವ್ರಿಗೇನು ನಾವು ಹೇಳೋದು ಬೇಕಾ ಇಲ್ಲ ಕೇಳೋಬೇಕಲ್ಲ, ಅವಾಗೇ ತಿಳ್ಕೊಂಡ್ಬಿಡ್ತಾವೆ. ಈ ರೀತಿಯಾಗಿ ಈ ಗುರುಗಳಲ್ಲಿ ಹಿರಿಯರಲ್ಲಿ ಅವ್ರ ಪೂಜ್ಯ ಭಾವನೆಯಿಂದ ನೋಡಿಕೊಂಡಾಗ ಅವಾಗ ಏನಾಗ್ತದೆ, ನಮಸ್ಕಾರಗಳನ್ನು ಮಾಡ್ತಾ ಇದ್ದಾಗ, ಅವ್ರ ಸೇವೆಗಳನ್ನು ಮಾಡ್ತಾ ಇದ್ದಾಗ ಅಲ್ಲಿ ಏನಾಗ್ತದೆ ಅಂತಂದ್ರೆ ಇಹಲೋಕದಲ್ಲಿ ಅಂತಂದರೆ ಈ ಲೋಕದಲ್ಲಿ ಇಲ್ಲಿ ಸುಖ ಸಿಗ್ತದಂತ ಹೇಳ್ತಾರೆ ಅವರಿಗೆ. ಇಲ್ಲಿ ಸುಖ ಅಲ್ದ ಪರಲೋಕದಲ್ಲೂ ಸುಖ ಸಿಗ್ತದಂತ ಹೇಳ್ತಾರೆ. ನೀವು ಮುಂದೆ ಹೋದ್ರೂ ಕೂಡ ಸುಖ ಸಿಗ್ತದಲ್ಲಿ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನಾನು. ಅದಕ್ಕೆ ಇಲ್ಲಿ ಕೂಡ ಮತ್ತು ಇನ್ನೂ ಹೇಳ್ತಾರೆ, ಗುರು ಹಿರಿಯರಲ್ಲಿ ಮತ್ತು ಮನ್ಯಾಗ ತಾಯಿ ತಂದೆಯಲ್ಲಿ ಈ ರೀತಿ ಭಕ್ತಿಗಳನ್ನು ಮಾಡೋದ್ರಿಂದ ನಿಮ್ಗೆ ಈ ಥರ ಸುಖ ಸಿಗ್ತದೆ. ಇನ್ನು ಹೆಂಡತಿ ಹತ್ರ ಕೂಡ ನೀವು ವೈರತ್ವ ಭಾವದಿಂದ ಇರಬಾರ್ದು ಅಂತ ಹೇಳ್ತಾರೆ ಅವರು. ಗಂಡನ ಹತ್ರ ಹೆಂಡತಿ ಹತ್ರ ಗಂಡ, ಈ ರೀತಿ ಯಾವುದೂ ಇರಬಾರ್ದು. ಯಾಕಂತಂದ್ರೆ ಇಲ್ಲಿ ಅದಕ್ಕೂ ಹೇಳ್ತಾರೆ, ಅದು ತಿಳಿಸಿ ಹೇಳ್ತಾರೆ. ಅವೆಲ್ಲನೂ ನಾವು ಹೇಳಬೇಕಾಗ್ತದೆ.
ಯಾಕಂದರೆ ಗಂಡ ಹೆಂಡತಿ ಹತ್ರ ವೈರತ್ವ ಮಾಡಿದಂದ್ರೆ ಹೆಂಡತಿ ಕೈಯಾಗೆ ಇರ್ತದೆ ಗಂಡದ್ದೆಲ್ಲನೂ, ಹೌದಲ್ಲ. ಗಂಡನ ಶರೀರ ರಕ್ಷಣೆ ಮಾಡುವಂಥದ್ದು ಎಲ್ಲ ಹೆಂಡತಿ ಕೈಯಲ್ಲೇ ಇರ್ತದೆ. ಈ ವೈರತ್ವ ಮಾಡೋದ್ರಿಂದ, ಆಕಿ ಮನಸ್ಸು ಮಾಡೋದ್ರಿಂದ ಭಾಳಷ್ಟು ಒಳ್ಳೆತನನೂ ಐತೆ, ಕೆಟ್ಟತನನೂ ಐತೆ. ಹಾಗಾಗಿ ನಮಗೆ ಉತ್ತಮವಾಗಿ ಊಟ ಪದಾರ್ಥಗಳನ್ನು ಮಾಡಿ ಹಾಕದೇ ಇರುವಂಥದ್ದು ಆಗ್ತದೆ ಕೆಲವು ಸಲ. ಅವುಗಳನ್ನು ಸಹ ಇವೆಲ್ಲವುಗಳನ್ನು ಇದು ಮಾಡಿದ್ರೆ ವ್ಯರ್ಥವಾಗಿ ಪ್ರಾಣವನ್ನು ಕಳ್ಕೊಡ್ಬೇಕಂತ. ಆಕೆ ಮನಸ್ಸು ಮಾಡಿದ್ರೆ ಏನನ್ನಾದ್ರೂ ಮಾಡ್ಬೋದು, ಆಕಿನ ಜೀವ ನಿನ್ನ ಕೈಯಾಗೆ ಇರ್ತದಪ್ಪ ಅಂತಾರೆ ಅವರು. ಏನನ್ನಾದ್ರೂ ಮಾಡ್ಬೋದು. ಅದರಿಂದ ಆಕೆ ಸಂಗಡ ವೈರತ್ವ ಮಾಡಬಾರ್ದು, ಹೆಂಡತಿ ಜೊತೆ ವೈರತ್ವ ಮಾಡಬಾರ್ದು. ಈ ಪ್ರಕಾರದಿಂದ ಹೇಳುವಂಥದ್ದು ಏನದ, ಇದು ನೀತಿ ಅಂತ ಹೇಳಿಸ್ಕೊಳ್ತದೆ. ಅದ್ರಾಗ ಹಲವಾರು ರೀತಿಯಿಂದ ವಿಚಾರಗಳನ್ನು ಹೇಳ್ತಾರೆ. ಈ ಡಾಕ್ಟ್ರ್ ಜೊತೆ ನಾವು ವೈರತ್ವ ಮಾಡಬಾರ್ದು. ಯಾಕಂದ್ರೆ ಒಂದೊಂದು ಸಂದರ್ಭದಲ್ಲಿ ನಾವು ಡಾಕ್ಟ್ರ್ ಹತ್ರ ಹೋದಾಗ ಅವರ ವೈರತ್ವ ಮಾಡೋದ್ರಿಂದ ಇವ್ನು ಹಿಂಗೆ ಮಾಡಿದಾನಂತ ಏನು ಬೇಕಾದ್ರೂ ಇಂಜೆಕ್ಷನ್ ಕೊಟ್ಟು ಸಾಯಿ ಹೊಡಿಬೋದು, ಅಥವಾ ಯಾವುದೋ ಟ್ಯಾಬ್ಲೆಟ್ಸ್ ಕೊಡ್ಬೋದು, ಅಥವಾ ಯಾವುದೋ ರೀತಿಯಿಂದ ನಿನಗೆ ತೊಂದರೆ ಕೊಡ್ಬೋದು. ಅದಕ್ಕೆ ಡಾಕ್ಟ್ರ್ ಜೊತೆ ಕೂಡ ವೈರತ್ವ ಮಾಡಕೂಡ್ದು ಅನ್ನುವಂಥದ್ದು ಕೆಲವು ವಿಚಾರ, ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಈ ರೀತಿ ತಿಳ್ಕೊಂಡು ಸಂಸಾರ ಮಾಡುವಂಥದ್ದು ಏನಿರುತ್ತೆ ಇದು ನೀತಿ ಅಂತ ಹೇಳಿಸ್ಕೊಳ್ತದೆ. ಈ ನೀತಿಗಳಲ್ಲಿ ನೀತಿಶಾಸ್ತ್ರ ಭಾಳಷ್ಟು ಅದಾವೆ. ಅದ್ರಾಗ ಚಾಣಕ್ಯ ನೀತಿ, ವಿದುರ ನೀತಿ, ನಾರದ ನೀತಿ, ಇವೆಲ್ಲ ಹಲವಾರು ನೀತಿಗಳು ಅದಾವೆ ಅಂತ ಕೂಡ ಹೇಳ್ತಾರೆ. ಮತ್ತು ವಿದ್ಯೆ ಪ್ರಾಪ್ತಿ ಆಗ್ಬೇಕಾದ್ರೆ ಪೂರ್ವಜನ್ಮದ ಸಂಸ್ಕಾರ ಬೇಕು, ಮತ್ತು ಪುಣ್ಯದ ಅನುಕೂಲ ಕೂಡ ಇರಬೇಕಾಗ್ತದೆ. ಇದು ಇಲ್ದಿದ್ರೆ ಎಷ್ಟೋ ಪ್ರಯತ್ನ ಮಾಡಿದರೂ ಕೂಡ ವಿದ್ಯೆ ಪ್ರಾಪ್ತಿ ಆಗಂಗಿಲ್ಲ. ಎಲ್ಲರಿಗೂ ವಿದ್ಯೆ ಪ್ರಾಪ್ತಿ ಆಗ್ತದೆ ಅಂದ್ರೆ ಆಗಂಗಿಲ್ಲ. ಅದು ಹಿಂದಿನ ಒಂದು ಜನ್ಮದ ಪುಣ್ಯ ಇರ್ತದೆ. ಎಲ್ಲ ಭಾಳಷ್ಟು ಹುಡುಗರು ಶಾಲೆ ಒಳಗಿರ್ತಾರೆ, ಎಲ್ಲರೂ ಹುಷಾರಿರ್ತಾರೆ ಅಂದರೆ ಎಲ್ಲೋ ಕೆಲವ್ರು ಮಾತ್ರ ಜಾಣರಿರ್ತಾರೆ. ಉಳಿದವರಿಗೆ ನಾನಾ ರೀತಿಯಿಂದ ಕೆಲವ್ರಿಗೆ ಬರ್ತದೆ, ಕೆಲವ್ರಿಗೆ ಬರೋಂಗಿಲ್ಲ. ಎಲ್ಲ ಹುಡುಗರು ಸಮಾಧಾನ ಅಂತ ಹೇಳೋಕ್ಕಾಗಂಗಿಲ್ಲ. ಅಲ್ಲಿ ಅವರಿಗೆ ಆ ಸಂಸ್ಕಾರ ರೂಪದಿಂದ ವಿದ್ಯೆ ಅವ್ರಿಗೆ ಬರಬೇಕಾದ್ರೂ ಕೂಡ, ಬೇಗ ಒಳಿಬೇಕಾದ್ರೂ ಕೂಡ ಅದು ಅವರ ಒಂದು ಹಿಂದಿನ ಜನ್ಮದ ಪುಣ್ಯದಿಂದ ವಿದ್ಯೆ ಪ್ರಾಪ್ತಿ ಆಗ್ತದೆ. ವಿನಯ ಆಲಾಪ ಅಂತಂದರೆ ವಿನಯಪೂರ್ವಕವಾದಂಥ ಮಾತಾಡುವಂಥದ್ದು. ಯಾರಿಗೇ ಆಗಲಿ ನೋಡ್ರಿ, ಎಷ್ಟೊಂದು ವಿನಯ ಅದರಿಂದ ಮಾತಾಡುವಂಥದ್ದು. ಮಹಾತ್ಮರ ಥರ ಸಿರಿ ಒಡೆದು ಜೀವಿಸುವ ಎಡೆಯೋಳು ವಿನಯವನು ಅಂತ ಹೇಳ್ತಾರೆ. ವಿನಯ ಬರಬೇಕಾದ್ರೂ ಕೂಡ ಇದು ಪುಣ್ಯನೇ ಬೇಕು. ಭಾಳಷ್ಟು ಕೆಲವರಲ್ಲಿ ಭಾಳಷ್ಟು ಕಠಿಣತ್ವ ಮಾತಿರ್ತಾವೆ, ಕಠೋರ ಮಾತುಗಳು ಇರ್ತಾವೆ. ವಿನಯದಿಂದ ಮಾತಾಡಂತ ಎಷ್ಟು ಕಲಿಸಿದ್ರು ಕೂಡ ಬರೋದೇ ಇಲ್ಲ ನೋಡ್ರಿ. ಅವ್ರು ಮಾತಾಡಿದ್ರೆ ಬರೀ ಜಗಳಗಳೇ ಆಗ್ತಾವೆ ಕೆಲವು ಕಡೆ. ಈ ಥರ ಇರ್ತದೆ. ನಾವು ಅಲ್ಲೆಲ್ಲಿ ನಾವು ನೋಡಬೇಕು. ಭಾಳಷ್ಟು ಮಾತಾಡಿದ್ರೇ ಜಗಳ ಶುರು ಆಗಿರ್ತಾವೆ. ಯಾಕಂದ್ರೆ ಅವ್ರು ಮಾತಾಡೋಕೆ ಬರೋಂಗಿಲ್ಲ, ಮಾತೇ ಹಂಗೆ ಇರ್ತಾವಲ್ಲ, ಏನು ಮಾಡೋದು? ಅದರಿಂದ ಏನಾಗ್ತದಪ್ಪ ಅಂತಂದ್ರೆ ಭಾಳಷ್ಟು ಜಗಳಗಳು ಶುರುವಾಗ್ತಾವೆ. ಹಂಗೆ ವಿನಯತೆಯಿಂದ ಮಾತಾಡುವಂಥದ್ದು ಕಲೆ ಬರಬೇಕಾದ್ರೂ ಕೂಡ ಪೂರ್ವಜನ್ಮದ ಪುಣ್ಯ ಅಂತ ಕೂಡ ಹೇಳ್ತಾರೆ. ಮತ್ತು ಇನ್ನು ಕೆಲವ್ರಿಗೆ ಕಠೋರ ಮಾತಾಡಿದ್ರೆ ಅವರಿಗೆ ಎಷ್ಟು ಹೇಳಿದ್ರೂ ಬರೋದಲ್ಲ. ಅದಕ್ಕೆ ವಿನಯಪೂರ್ವಕವಾದಂಥ ವಿಚಾರಗಳನ್ನು ಇಲ್ಲಿ ಬರಬೇಕಾದ್ರೂ ಕೂಡ ಹಿಂದಿನ ಪುಣ್ಯ. ಮತ್ತು ಶಾಸ್ತ್ರ ಕವಿತಾ ರಚನೆ ಅಂತಂದರೆ ಶಾಸ್ತ್ರಗಳು ಬರೆಯುವಂಥದ್ದು, ಕವಿತಾ ರಚನೆ ಮಾಡ್ತಕ್ಕಂಥ ಸಾಮರ್ಥ್ಯ ಬರಬೇಕಾದ್ರೆ ಪೂರ್ವಜನ್ಮದ ಪುಣ್ಯ ಬೇಕಾಗ್ತದೆ. ಯಾಕಂದ್ರೆ ಆ ಪುಣ್ಯ ಅದಕ್ಕೆ ಹೇಳ್ತಾರೆ ಇಲ್ಲಿ, ಎಷ್ಟು ಪುಣ್ಯ ಇರದೇ ಇದ್ರೆ ಎಷ್ಟೇ ಅಭ್ಯಾಸ ಮಾಡಿದರೂ ಕೂಡ, ಎಷ್ಟು ಕಲಿಸಿದ್ರು ಕೂಡ. ಈ ಸಂಗೀತದಲ್ಲಿ ಸಣ್ಣ ಸಣ್ಣ ಮಕ್ಕಳು 2-3ನೇ ಕ್ಲಾಸ್ ಓದ್ತಿರ್ತಾವೆ, ಅವಕ್ಕೆ ಭಾಳಷ್ಟು ಚಂದ ಹೇಳ್ತಿರ್ತಾವೆ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಅನ್ನುವಂಥದ್ದು. ಯಾಕಂತಂದ್ರೆ ಅದು ಹಿಂದಿನ ಜನ್ಮದ ಪೂರ್ವದ ಪುಣ್ಯದ ಫಲ ಅದು ಬರುವಂಥದ್ದು. ಭಾಳಷ್ಟು ದೊಡ್ಡವರೇ ಆಗಿರ್ತಾರೆ, ಎಷ್ಟು ಕಲಿಸಿದ್ರು ಕೂಡ ಕಲೀಲಿಕ್ಕೆ ಆಗಂಗಿಲ್ಲ. ಎಷ್ಟು ಕಲಿಸ್ತೀವ್ರಿ ಬರೋನೇ ಒಲ್ದು ಅಂತ ಹೇಳ್ತೀವಿ, ಹಂಗೆ ಬರೋಂಗಿಲ್ಲ. ಯಾಕಂದ್ರೆ ಪೂರ್ವಜನ್ಮದ ಪುಣ್ಯ. ಮತ್ತು ಇಲ್ಲಿ ಕೂಡ ಏನು ಹೇಳ್ತಾರೆ, ವಯಸ್ಸಿಗೆ ಬಂದಕ್ಕೂ, ಯಾಕಂದರೆ ಇವು ಹಲವಾರು ರೀತಿಯಿಂದ ಈ ಮನುಷ್ಯನಿಗೆ ಇಂಥ ಒಂದು ಕಲಿಸಿದ್ರು. ಶಾಸ್ತ್ರ ಕವಿತಾ ರಚನೆ, ಕವಿತೆ ಬರೆಯುವಂಥದ್ದಾಗಿರ್ಬೋದು, ಶಾಸ್ತ್ರ ರಚನೆ ಮಾಡ್ಬೇಕನ್ನುವಂಥದ್ದಾಗಿರ್ಬೋದು, ಇದೆಲ್ಲ ಹಿಂದಿನ ಜನ್ಮದ ಪುಣ್ಯ ಅಂತ ಕೂಡ ಹೇಳ್ತಾರೆ. ಈ ಕುಶಲಗಳು ಅಂತಂದರೆ ಹೇಳಿದಂಥದ್ದನ್ನು ತಕ್ಷಣದಲ್ಲೇ ಅದನ್ನು ತಿಳ್ಕೊಂಡು ಮಾಡುವಂಥ ಬುದ್ಧಿಗೆ ಚುರುಕು ಬುದ್ಧಿ ಅಂತಾರೆ ಅಲ್ಲ. ಚತುರ ಬುದ್ಧಿ, ಚುರುಕು ಬುದ್ಧಿ, ಕುಶಲ ಬುದ್ಧಿ ಅಂತ ಕೂಡ ಹೇಳ್ತಾರೆ. ಇದು ಪ್ರಾಪ್ತ ಆಗಬೇಕಾದ್ರೆ ಯಾಕಂತಾರೆ ಹೇಳಿದಂಥದ್ದನ್ನು ತಕ್ಷಣದಲ್ಲೇ ಮಾಡಿಬಿಡುವಂಥ ಚಾಣಕ್ಷತನ ಇರ್ತದೆ. ಇದಕ್ಕೆ ಕೂಡ ಹಿಂದಿನ ಜನ್ಮದ ಪುಣ್ಯ. ಶೌಚ ಅಂದ್ರೆ ಇದು ಶೌಚದಲ್ಲಿ ಅಂತರ್ ಶೌಚ ಮತ್ತು ಬಹಿರ್ ಶೌಚ ಅಂತ 2 ಪ್ರಕಾರ ಆದ. ಯಾಕಂದ್ರೆ ಇಲ್ಲಿ ಕೂಡ ಹೇಳ್ತಾರೆ ಶರೀರಾದಿಗಳನ್ನು ಸ್ವಚ್ಛವಾಗಿಟ್ಕೊಳ್ಳುವಂಥದ್ದು. ಈ ಬಹಿರ ಶೌಚ ಅಂತ ಹೇಳ್ತಾರೆ, ಶರೀರವನ್ನು ಸ್ವಚ್ಛವಾಗಿಟ್ಕೊಳ್ಳುವಂಥದ್ದು. ಮತ್ತು ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳುವಂಥದ್ದು ಯಾವುದಪ್ಪ ಅಂದ್ರೆ ಅಂತರ್ಶೌಚ ಅಂತ ಹೇಳ್ತಾರೆ. ಬಾಹ್ಯದಲ್ಲಿ ಶರೀರವನ್ನು ಶುದ್ಧವಾಗಿಟ್ಕೊಳ್ಳುವಂಥದ್ದು ಏನು ಈ ಬಾಹ್ಯ
ಶೌಚ ಅಂತ ಹೇಳ್ತಾರೆ. ಈ ಅಂತರಂಗದಲ್ಲಿ ಈ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಕೊಳ್ಳುವಂಥದ್ದು, ಶುದ್ಧವಾಗಿ ಇಟ್ಕೊಳ್ಳುವಂಥದ್ದು ಇದು ಅಂತರ್ಶೌಚ ಅಂತ ಹೇಳ್ತಾರೆ. ಈ ಶರೀರವನ್ನು ಸ್ನಾನ ಮಾಡೋದ್ರಿಂದ ಸ್ನಾನ ಮಾಡೋದ್ರಿಂದ ಈ ಶರೀರ ಶುದ್ಧ ಆಗ್ತದೆ. ಮತ್ತು ಈ ಮನಸ್ಸನ್ನು ಹೆಂಗೆ ಶುದ್ಧ ಮಾಡ್ಬೇಕ್ರಪ್ಪ ಅಂದ್ರೆ, ಮನಸ್ಸನ್ನು ಶುದ್ಧ ಮಾಡಬೇಕಾದ್ರೆ ನಾವು ಸ್ತೋತ್ರ ಮಾಡುವಂಥದ್ದು, ಭಜನೆ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು, ಇವುಗಳಿಂದ ಮನಸ್ಸು ಶುದ್ಧಿ ಆಗ್ತದೆ. ಈಗ ನಾವು ಸ್ತೋತ್ರ ಮಾಡುವಂಥದ್ದು, ಈಗ ಬಂಧುಗಳನ್ನೇ ಒಂದು ಹಾಡು ಆಡ್ಬೇಕ್ರಿ, ಒಂದು ಸ್ತೋತ್ರ ಮಾಡ್ಬೇಕ್ರಿ, ಗುರುಗಳ ಹತ್ರ ಕೂತ್ಕೊಂಡಾಗ ಒಂದು ಸ್ತೋತ್ರ ಮಾಡಿ, ಅಥವಾ ಏನೋ ಪ್ರವಚನ ಮಾಡಬೇಕಾದಾಗ ಅಥವಾ ಏನೋ ಮಾಡಬೇಕಾದಾಗ ಮೊದಲು ಒಂದು ಸ್ತೋತ್ರ, ಒಂದು ಭಜನೆ ಅದೆಲ್ಲ ಹೇಳಿ. ಯಾಕೆ ಮಾಡ್ತಾರಪ್ಪ ಅಂದ್ರೆ, ಮನೆಯಿಂದ ಭಾಳಷ್ಟು ಗದ್ದಲಗಳ ಮಧ್ಯೆ ಇರ್ತದಲ್ಲ ಮನಸ್ಸು, ಬಂದು ಗುರುವಿನ ಮುಂದೆ ಕೂತ್ಕೋಬೇಕಾದ್ರೆ ಮನಸ್ಸು ಒಂದು ಸ್ಥಾನಕ್ಕೆ ಬರಬೇಕು, ಅಲ್ಲಿ ಶಾಂತ ಆಗಬೇಕು. ಶಾಂತ ಆಗಬೇಕಾದ್ರೆ ನಾವೇನೋ ಒಂದು ಸ್ತುತಿ ಮಾಡುವಂಥದ್ದು, ಒಂದು ಭಜನೆ ಹೇಳುವಂಥದ್ದು ಮಾಡಿದಾಗ ಮನಸ್ಸು ಒಂದು ಲೆಕ್ಕಕ್ಕೆ ಬರ್ತದಲ್ಲ. ಬಂದಾಗ ಇದು ಶಾಸ್ತ್ರ ಹೇಳಿದಾಗ ಅವ್ರಿಗೆ ತಾಗ್ತದೆ ಅನ್ನುವಂಥ ದೃಷ್ಟಿಯಲ್ಲಿ ಇವೆಲ್ಲ ಇಟ್ಕೊಳ್ಳುವಂಥದ್ದು. ಈ ಮನಸ್ಸನ್ನು ಶುದ್ಧ ಮಾಡಬೇಕಾದ್ರೆ, ಶುದ್ಧಿಯಾಗಿ ಮಾಡ್ಕೊಡ್ಬೇಕಾದಾಗ ಈ ಧ್ಯಾನಾದಿಗಳನ್ನು ಮಾಡುವಂಥದ್ದಾಗಿರ್ಬೋದು. ಇವೆಲ್ಲ ಧ್ಯಾನ, ಈ ಜಪ, ಇಂಥವೆಲ್ಲ ಏನಿರ್ತವೆ ಕರ್ಮಗಳು ಇವೆಲ್ಲ. ಯಾಕಂದರೆ ಧ್ಯಾನಾದಿಗಳು ಅಂತಂದ್ರೆ ಈ ಒಂದು ಸ್ತುತಿ ಮಾಡುವಂಥದ್ದು, ಭಜನೆ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು, ಇದರಿಂದ ಮನಸ್ಸು ಶುದ್ಧಿ ಆಗ್ತದೆ. ಮತ್ತು ಇವು ಕೂಡ ಪುಣ್ಯದ ಅನುಕೂಲ ಇದ್ರೆ ಮಾಡಿಸ್ತದೆ. ಇದು ತಿಳ್ಕೊಬೇಕು. ಎಷ್ಟು ಹೇಳಿದರೂ ಕೂಡ ಮಾಡಿದ್ರೆ ಕೆಲವ್ರು ಒಟ್ಟ ಮಾಡೋಂಗಿಲ್ಲ. ಯಾಕಂತಂದ್ರೆ ಹಿಂದಿನ ಜನ್ಮದ ಪುಣ್ಯ ಬೇಕಲ್ಲ, ಅದಕ್ಕೆ ಇದು ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಂಗೆ. ಇದು ನಮಗೆ ಪುಣ್ಯ ಬರೀ ರೊಕ್ಕ ಗಳಿಸಿದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಅನ್ನೋಂಗಿಲ್ಲ ಇಲ್ಲಿ. ಯಾಕಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನುವಂಥ ಹಲವಾರು ಈ ಸದ್ಗುಣಗಳು ಇರಬೇಕಾಗ್ತದೆ ನಮ್ಮಲ್ಲಿ. ಹಿಂದಿನ ಒಂದು ಜನ್ಮದ, ಒಂದು ಪೂರ್ವ ಜನ್ಮದ ಪುಣ್ಯದ ಫಲ ಇರಬೇಕಾಗ್ತದೆ ಅದು. ಅದಕ್ಕೆ ಇದು ಇರದೇ ಇದ್ರೆ ಬೇಕಾದಷ್ಟು ಹೇಳಿದ್ರು ಕೂಡ ಅವ್ರ ಮನಸ್ಸು ಮಾಡೋಕ್ಕೆ ಮನಸ್ಸು ಬರೋಂಗಿಲ್ಲ ಅವ್ರಿಗೆ, ಇಲ್ದಿದ್ರೆ ಆಗಂಗಿಲ್ಲ. ಅದಕ್ಕೆ ಕೃಷಿ ಒಕ್ಕಲ್ತನ ಮಾಡಿ ಈ ದವಸ ಧಾನ್ಯಗಳ ಬೆಳಿಬೇಕಾದ್ರೂ ಕೂಡ ಪುಣ್ಯ ಬೇಕಂತ ಹೇಳ್ತಾರೆ ಅವರು. ಯಾವುದೇ ಒಂದು ಕ್ಷೇತ್ರದಲ್ಲಿ ಒಬ್ಬನಿಗೆ ಬೆಳೀತದೆ ನೋಡಿರಿ. ಯಾಕಂತಂದ್ರೆ ಒಂದೇ ಕ್ಷೇತ್ರದಲ್ಲಿ ಒಬ್ಬನಿಗೆ ಬೆಳೀತದೆ. ಯಾವ ರೀತಿ ಅಂತಂದ್ರೆ, ಈ ಒಕ್ಕಲ್ತನ ಮಾಡಬೇಕಾದ್ರೆ ಆ ಲೈನ್ ಎಲ್ಲರೂ ಬಿತ್ತಿರ್ತಾರೆ, ಹೌದಲ್ಲ. ಬಿತ್ತಿದಾಗ ಒಂದೇ ಕ್ಷೇತ್ರದಲ್ಲಿ ಒಬ್ಬನಿಗೆ ಬೆಳೀತದೆ, ಇನ್ನೊಬ್ಬನಿಗೆ ಬೆಳೆಯಂಗಿಲ್ಲ. ಯಾಕಂದರೆ ಇಬ್ಬರು ಸರಿಯಾಗಿ ಎಲ್ಲ ಕುಂಟಿ ಹೊಡೆದಿರ್ತಾರೆ, ಕುಂಟಿ ರೆಂಟೆ ಎಲ್ಲವನ್ನು ಹೊಡೆದು ಹೊಲ ಸ್ವಚ್ಛ ಮಾಡಿ ಇಬ್ಬರು ಅದೇ ಪ್ರಮಾಣದಾಗ ಶ್ರಮ ಪಟ್ಟಿರ್ತಾರೆ, ಅದೇ ರೀತಿಯಿಂದ ಕಷ್ಟಪಟ್ಟಿರ್ತಾರೆ. ಆದ್ರೆ ಒಬ್ಬನಿಗೆ ಬೆಳೀತದೆ, ಇನ್ನೊಬ್ಬನಿಗೆ ಬೆಳೆಯೋದಿಲ್ಲ. ಆದರೆ ಪ್ರಯತ್ನ ಮಾಡಿದ್ದಾರೆ, ಇಬ್ಬರು ಪ್ರಯತ್ನ ಮಾಡಿದ್ದಾರೆ. ಆದರೆ ಫಲ ಬರುವಂಥದ್ದು ಒಬ್ಬನಿಗೆ ಫಲ ಬಂತು, ಒಬ್ಬನಿಗೆ ಬರೋಂಗಿಲ್ಲ. ಒಬ್ಬನಿಗೆ 20 ಚೀಲ ಆದರೆ ಇನ್ನೊಬ್ಬನಿಗೆ ಒಂದು 10 ಚೀಲ ಆಗಿರ್ತದೆ. ಅದೇ ಒಂದು ಇಬ್ಬರು ಸೇಮ್ ಮಾಡಿರ್ತಾರೆ. ಅದಕ್ಕೆ ಈ ರೀತಿಯಾಗಿ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ನಾವಿಲ್ಲಿ ತಿಳ್ಕೊಬೇಕು. ಪ್ರಾರಬ್ಧದಲ್ಲಿ ಇದ್ದರೆ ನಮಗೆ ಬರ್ತದೆ, ಇಲ್ಲಿಲ್ಲ ಅಂದರೆ ಇಲ್ಲ ಅಂತ ನಾವು ಹಂಗೆ ತಿಳ್ಕೊಬೇಕಲ್ಲಿ. ಯಾಕಂದರೆ ಪ್ರಯತ್ನ ಮಾಡಲಾರ್ದ ಪ್ರಾರಬ್ಧ ಐತ್ರಿ ಅಂತ ಅನ್ನಂಗಿಲ್ಲ. ಪ್ರಯತ್ನ ಮಾಡಬೇಕು, ಆದರೆ ಅದ್ರ ಫಲ ಸಿಗುವಂಥದ್ದು ಪ್ರಾರಬ್ಧ. ಆವಾಗ ಅದಕ್ಕೆ ಜಾಸ್ತಿ ಒಂದು 20-30 ಕ್ವಿಂಟಲ್ ಜೋಳ ಆಯಿತು, ಇದಕ್ಕೆ ಒಂದು 10 ಕ್ವಿಂಟಲ್ ಆಯ್ತು, 15 ಕ್ವಿಂಟಲ್ ಆಯ್ತು ಅಂದಾಗ ಆ ಥರ ಪ್ರಾರಬ್ಧ ಅದು ಹಿಂದಿನ ಜನ್ಮದ್ದು ಇದಕ್ಕೆ ಈ ಥರ ಇರುವಂಥದ್ದು ಅಂತ ತಿಳ್ಕೊಳ್ಬೇಕು. ಈ ರೀತಿ ಅವರ ಪುಣ್ಯವೇ ಅದಕ್ಕೆ ಕಾರಣ. ಅದರಿಂದ ಒಕ್ಕಲ್ತನ ಮಾಡಿ ಈ ದವಸ ಧಾನ್ಯಗಳನ್ನು ಬೆಳಿಬೇಕಾದ್ರೂ ಕೂಡ ಪುಣ್ಯವೇ ಬೇಕು ಅಂತ ಹೇಳ್ತಾರೆ. ಮತ್ತು ಸೇವೆ, ಈ ಚಾಕ್ರಿ ಸೇವೆ, ಯಾಕಂದರೆ ಸೇವೆ ಅಂದರೆ ಚಾಕ್ರಿ ಮಾಡುವಂಥದ್ದು. ಸೇವೆಯನ್ನು ಮಾಡಬೇಕಾದ್ರೂ ಕೂಡ ಇದಕ್ಕೂ ಪುಣ್ಯ ಬೇಕು. ಇಲ್ಲಿ ಕೂಡ ನೌಕರಿ ಮಾಡಬೇಕಾದ್ರೆ ಈ ಅವರವರ ಪುಣ್ಯದ ಫಲದಿಂದ ಏನೇನು ಕೆಲಸಗಳು ಸಿಗ್ತಾವ ಅದು ಮಾಡುವಂಥದ್ದು. ಯಾಕೆ ಇಷ್ಟೆಲ್ಲ ಹೇಳ್ತಾರಪ್ಪ ಅಂದ್ರೆ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಅಲ್ರಿ ಇವ್ರು ನಿಜಗುಣ್ರಿ ಏನೇನೋ ಹೇಳಕತ್ತಾರಂತ ಅನ್ನುವಂಥದ್ದಲ್ಲ. ಅವ್ರು ಯಾಕೆ ಹೇಳಕತ್ತಾರಂದ್ರೆ, ನಿಮ್ಗೆ ಎಷ್ಟಿಷ್ಟು ಸಿಗ್ತದೆ ಅಷ್ಟರಲ್ಲಿ ನಮ್ಮದು ತೃಪ್ತಿಯನ್ನು ಪಡ್ಕೊಳ್ಬೇಕಾದಂಥದ್ದು. ಅದಕ್ಕೆ ಅದನ್ನು ಪಡ್ಕೊಳ್ಬೇಕು, ಇದನ್ನು ಮಾಡಬೇಕು, ಇದರಲ್ಲಿ ಮುಂದುವರಿಬೇಕಂತ ಅದರಲ್ಲಿ ವ್ಯರ್ಥವಾಗಿ ಹಾಳಾಗಿ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಮನಸ್ಸನ್ನು ಕೆಡಿಸ್ಕೊಳ್ಬೇಡ್ರಿ. ಇದೆಲ್ಲ ಹಿಂದಿನ ಜನ್ಮದ ನೀವು ಪ್ರಯತ್ನ ಮಾಡಿರಿ, ಆದ್ರೆ ಫಲ ಬರುವಂಥದ್ದು ಪೂರ್ವ ಜನ್ಮದ ಪುಣ್ಯ ಅಂತ ಅಷ್ಟಕ್ಕೆ ಬಿಟ್ಟು ಪರಮಾತ್ಮನ ಸ್ಮರಣೆ ಮಾಡಿರಿ ಅಂತ ಹೇಳುವಂಥ ಉದ್ದೇಶ ಇದು. ಮತ್ತು ಅವ್ರು ಏನೇನೋ ಹೇಳಕತ್ತಾರಂತ ಹಂಗೆ ಅಂದ್ಕೊಳಂಗಿಲ್ಲ. ಮತ್ತು ಯಾಚನೆ ಅಂತಂದ್ರೂ ಕೂಡ ಭಿಕ್ಷೆ ನೋಡ್ರಿ, ಇಲ್ಲಿ ಕೂಡ ಹೆಂಗೈತೆ. ಭಿಕ್ಷೆ ಬೇಡ್ತಾನ, ಭಿಕ್ಷೆಗೆ ಭಾಳಷ್ಟು ಜನ ಭಿಕ್ಷೆ ಮಾಡುವಂಥವ್ರಿಗೂ ಕೂಡ ಅವ್ರಿಗೆ ಪುಣ್ಯದ ಫಲ ಇತ್ತಂದ್ರೆ ಕೆಲವ್ರಿಗೆ ಚಂದ ಸಿಗ್ತದೆ, ಓದಿಸೋ ತಕ್ಷಣ ಭಿಕ್ಷೆ ಸಿಕ್ಬಿಡ್ತದೆ. ನೋಡ್ರಿ ಯಾವ ಥರ ಹೇಳ್ತಾರೆ. ಇದಕ್ಕೂ ಭಿಕ್ಷೆ ಸಿಗಬೇಕಾದ್ರೂ ಕೂಡ ಪುಣ್ಯ ಬೇಕಂತ ಹೇಳ್ತಾರೆ ನೋಡ್ರಿ. ಒಂದು ವೇಳೆ ಆ ಪುಣ್ಯ ಇರಲಿಲ್ಲ ಅಂದ್ರೆ ಚಂದನೆ ತಿರುಗಾಡಿದ್ರು ಒಂದು ಚೂರು ಸಿಕ್ಕಿರಂಗಿಲ್ಲಂತ ಅವರಿಗೂ ಕೂಡ.
ಇವರೇನೇ ಸುಮ್ಮ ಎದುರುಗಡೆ ನಿಂತ್ರೇ ಕೆಲವ್ರು ಹಾಕಿ ಹೋಗಿಬಿಡ್ತಾರಲ್ಲ, ಸಿಕ್ಬಿಡ್ತದೆ ಅವ್ರಿಗೆ ಭಿಕ್ಷೆ. ಆದ್ರೆ ಇನ್ನೊಬ್ಬರು ಎಷ್ಟೇ ಕಾಡಿ ಬೇಡಿದ್ರು ಕೂಡ ಅವ್ರಿಗೆ ಭಿಕ್ಷೆ ಸಿಗಂಗಿಲ್ಲ. ಅದಕ್ಕೆ ಇದು ಕೂಡ ಇಂದಿನ ಭಿಕ್ಷೆ ಸಿಗಬೇಕಾದ್ರೂ ಕೂಡ ಇಂದಿನ ಒಂದು ಪೂರ್ವ ಜನ್ಮದ ಪುಣ್ಯನೇ ಬೇಕು ಅಂತ ಹೇಳ್ತಾರೆ. ಮತ್ತು ಅಲಂಕಾರ ನೋಡ್ರಿ, ಅಲಂಕಾರ ಅಂತಂದ್ರೂ ಕೂಡ ಮನುಷ್ಯ ಬೇಡದಂಥ ವಸ್ತ್ರಗಳು, ಬೇಡದಂಥ ಮತ್ತು ಆಭರಣಗಳು. ನಾವು ಅದಕ್ಕೆ ನಮಗೇನು ಸಿಗಲಿಲ್ಲ ಅಂತ ನಾವು ಬೇಜಾರು ಮಾಡ್ಕೊಳಂಗಿಲ್ಲ. ಈಗ ಜಗತ್ತಿನಲ್ಲಿ ಇದನ್ನು ಹೇಳಕತ್ತಾರ ಅವರು, ನೋಡಿ ಬಲ್ಲವ್ರು ಅಂತ ಹೇಳಕತ್ತಾರ ಅವ್ರು ಭಾಳ ಬಂಗಾರ ಹಾಕ್ಕೊಂಡಿರಿ, ಭಾಳ ಚಲೋ ಬಟ್ಟೆ ಹಾಕ್ಕೊಂಡ್ರಿ, ಅವ್ರು ಭಾಳ ಮೆರೆದಾಡ್ತಾರೆ ಅಂತ ನೀನೇನು ಅಳಬೇಡಪ್ಪ ಅಂತಾರೆ ಅವರು. ಯಾಕಂದ್ರೆ ಅದು ಪುಣ್ಯ, ಹಿಂದಿನ ಜನ್ಮದ ಪುಣ್ಯ ಅದ, ಅದನ್ನು ಅವ್ರು ಮಾಡಕತ್ತಾರ ಬಿಡು. ನಿನಗೆಲ್ಲ ಸುಮ್ಮಿರು, ನಿನಗೆ ಏಟಾದ ಶಿವನ ಸ್ಮರಣೆ ಮಾಡು, ಅದೇ ದೊಡ್ಡ ಆಭರಣ ನಿನಗೆ, ಅದೇ ದೊಡ್ಡ ವಸ್ತ್ರ. ಇದನ್ನು ಹೇಳ್ತಾರ. ಅವ್ರು ಹಾಕ್ಕೊಂಡ್ರಂತ ನೀ ಕುದ್ಕೊಂತ ಕುಂದ್ರಬೇಡ, ನಿನ್ನ ಜೀವನ ನಷ್ಟ ಮಾಡ್ಕೋಬೇಡ. ಅದು ಹಿಂದಿನ ಜನ್ಮದ ಎಷ್ಟು ದಿವಸ ಹಾಯ್ಕೋತಾರ ಅದು ಮುಗಿತಂದ್ಗಳೇ ಹೋಗ್ತಾರೆ. ನೀನು ಆ ರೀತಿ ಮಾಡ್ಕೊಳಂಗಿಲ್ಲ. ಅದಕ್ಕೆ ಬೇಡಿದಂಥ ಆಭರಣಗಳು ಪ್ರಾಪ್ತ ಆಗಬೇಕಾದ್ರೂ ಕೂಡ ಹಿಂದಿನ ಜನ್ಮದ ಪುಣ್ಯದ ಫಲ ಇರ್ತದೆ. ಪುಣ್ಯ ಇದ್ರೆ ಇಲ್ಲದೆ ಇದ್ರೆ ಆಗಂಗಿಲ್ಲ. ಗೆಲುವು ಅಂದ್ರೆ ಪ್ರತಿಯೊಂದರಲ್ಲಿ ನಾನು ಸೋಲದೆ ತನಗೆ ಗೆಲುವು ಪ್ರಾಪ್ತಿ ಆಗಬೇಕಾದ್ರೂ ಕೂಡ ಪ್ರತಿಯೊಂದರಾಗ ಎಲ್ಲದರಾಗ ಸಕ್ಸಸ್ ಆಗುವಂಥದ್ದು. ಎಲ್ಲ ಇದು ಪ್ರತಿಯೊಂದರಾಗ ಗೆಲ್ಲುವಂಥದ್ದು ಇತ್ತಂದ್ರೆ ಅದು ಪುಣ್ಯನೇ ಬೇಕಾಗ್ತದೆ. ಮತ್ತು ಅಮಲ ಗುಣ ಅಂದರೆ ಪವಿತ್ರವಾದ ಗುಣ, ಜನರಿಂದ ಸ್ತುತಿ ಮಾಡಿಸಿಕೊಳ್ಳಿಕ್ಕೆ ಯೋಗ್ಯವಾದಂಥ ಗುಣಗಳು ಪ್ರಾಪ್ತ ಆಗಬೇಕಾದ್ರೂ ಕೂಡ ಪುಣ್ಯನೇ ಬೇಕಾಗ್ತದೆ. ನಾವು ಗುರುಗಳು ಶಾಂತರು ಹೊಸದೇವುದೊಂದು ಬಣ್ಣಿಸುವ ವರ್ತನ ಅಂತ ಹೇಳ್ತಾರೆ. ಶಾಂತರು ಹೌದು ಎಂಥ ಜೀವನ ಮಾಡ್ತಾನಪ್ಪ ಅಂತ ಅನ್ನುವಂಥ ವರ್ತನೆಗಳು ನಮ್ಮಲ್ಲಿದ್ರೆ ಅದು ಕೂಡ ಹಿಂದಿನ ಜನ್ಮದ ಪುಣ್ಯ ಅಂತ ಹೇಳ್ತಾರೆ. ಮತ್ತಿಲ್ಲಿ ಕೂಡ ಭಾಳಷ್ಟು ವಿಷಯಗಳನ್ನು ಹೇಳ್ತಾರೆ. ಮತ್ತೆ ನೋಡೋಣ, ಇನ್ನೂ ಒಂದು ಕೆಲವು ವಿಷಯಗಳು ಅದಾವ ಭಾಳಷ್ಟು. ಇವೆಲ್ಲವೂ ನಮಗೆ ಸಿಗಬೇಕಾದ್ರೆ ಹಿಂದಿನ ಜನ್ಮದ ಪುಣ್ಯ ಅದ. ಇವು ಸಿಗಲಿಲ್ಲ ಅಂತ ಅದ್ರ ಬೆನ್ನು ಬಿದ್ದರೆ ಅವು ಎಂದೂ ಸಿಗಂಗಿಲ್ಲ ನಿನಗೆ ಅಂತ ಈ ಕೆಲವು ವಿಚಾರಗಳು ಹೇಳಿದಾರಲ್ಲ. ಅದಕ್ಕೆ ನಿನಗೆ ಎಷ್ಟು ಸಿಗ್ತದೆ ಅಷ್ಟಾಗ ತೃಪ್ತಿ ಪಡು. ಅದು ಬೇಕಂತ ಅದರಿಂದ ಬಿದ್ದು ಹೋದೆ ಅಂದರೆ ವ್ಯರ್ಥವಾಗಿ ಜನ್ಮ ಹಾಳು ಮಾಡ್ಕೋತಿದ್ದೆ. ಅದು ಬಿಡು, ಪರಮಾತ್ಮನ ಸ್ಮರಣೆ ಮಾಡು, ದೊಡ್ಡದು ನಿನಗೆ ಅಂತನ್ನುವಂಥ ಉದ್ದೇಶದಿಂದ ಅವ್ರು ಹೇಳ್ತಾ ಇದ್ದಾರೆ. ನೋಡ, ಕೆಲವು ವಿಷಯಗಳು ಅದನ್ನು ನಾಳೆ ಮಾತಾಡೋಣ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.